ಇವತ್ತು ಒಂದು ನಾವು ಏನು ಫಸ್ಟ್ ಸರ್ಕಲ್ ಸೊಸೈಟಿ ಅಂತ 2021ರಲ್ಲಿ ಬಿಫೋರ್ ರಿಜಿಸ್ಟ್ರೇಷನ್ ಮತ್ತೆ ಆಫ್ಟರ್ ರಿಜಿಸ್ಟ್ರೇಷನ್ ಮತ್ತೆ ಒಂದು ಸಂಸ್ಥೆ ಹೇಗೆ ರೈಸ್ ಆಗುತ್ತೆ, ಹೇಗೆ ಅದಕ್ಕೆ ರೆಸಿಸ್ಟೆನ್ಸ್ ಬರುತ್ತೆ ಮತ್ತೆ ರಿಬೌಂಡ್ ಆಗುತ್ತೆ ಅಂತ ಹೇಳಿ FC ಒಂದು ಟ್ರಿಪಲ್ ಆರ್ ತರ ಒಂದು ಹೇಳಕ್ ಇಷ್ಟಪಡ್ತೀನಿ. ಮೊದಲನೇದಾಗಿ ಒಂದು ಸಂಸ್ಥೆ ಕಟ್ಟಕ್ಕಿಂತ ಮುಂಚೆ ಆ ಸಂಸ್ಥೆ ಬಗ್ಗೆ ಒಂದು ರಿಸರ್ಚ್ ಮಾಡಬೇಕಾಗ್ತದೆ. ಯಾಕೆ ನಾವು ಇದನ್ನ ಕಟ್ಟಬೇಕು, ಕಟ್ಟ ಉದ್ದೇಶ ಏನಕ್ಕೆ, ನಿಜವಾದ ಗ್ರೌಂಡ್ ಅಲ್ಲಿ ಏನ್ ರಿಯಾಲಿಟಿ ಇದೆ. ಈ ನಿಟ್ಟಿನಲ್ಲಿ 2021ರಲ್ಲಿ ನಮ್ಮ ಏನು ಕುಲ ಬಂಧುರ ಒಕ್ಕಲಿಗರಿದ್ದಾರೆ, ಅವರು ಉದ್ಯಮದಲ್ಲಿ ಹೇಗಿದ್ದಾರೆ. ಈಗ ಮೂಲತಃ ಲ್ಯಾಂಡ್ ಇತ್ತು, ಅಗ್ರಿಕಲ್ಚರ್ ಇದ್ವಿ, ಆದ್ರೆ ಉದ್ಯಮದಲ್ಲಿ ಯಾಕೆ ನಾವು ಹಿಂದೆ ಉಳಿದಿದ್ದೀವಿ, ಬೇರೆಯವ್ರು ಬಂದು ಉದ್ಯಮ ಮಾಡ್ತಾ ಇದಾರಲ್ಲ ಅನ್ನೋ ನಿಟ್ಟಿನಲ್ಲಿ ರಿಸರ್ಚ್ ಸ್ಟಾರ್ಟ್ ಮಾಡುವಾಗ ಒಂದ್ ಸಂಸ್ಥೆ ಡೆಡಿಕೇಟೆಡ್ ಆಗಿ ಉದ್ಯಮಿಗಳಿಗೋಸ್ಕರ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ನಾವು ಫಸ್ಟ್ ಸರ್ಕಲ್ ಸೊಸೈಟಿ ಉದ್ಯಮಿ ಒಕ್ಕಲಿಗ ಅಂತ ಹೇಳಿ 2021ರಲ್ಲಿ ಚಿಂತನೆ ಮಾಡ್ತೀವಿ. ಆ ಚಿಂತನೆ ಆದ್ಮೇಲೆ ಫಸ್ಟ್ ಒಬ್ರು ರವಿ ನೇಗಿಲಯೋಗಿ ಅಂತ ಹೇಳಿ ಅವರು ಈ ತರ ಸಾಮಾಜಿಕ ಹೋರಾಟನ ಬಹಳ ಮಾಡ್ತಾ ಬಂದಿರಂತ ವ್ಯಕ್ತಿ, ಅವ್ರಿಗೆ ನಾನು ಈ ತರ ಐಡಿಯಾ ಮತ್ತೆ ಕಾನ್ಸೆಪ್ಟ್ ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲು ಎಲ್ಲರೂ ಒಟ್ಟಿಗೆ ಸೇರ್ಬೇಕು ಸಂಘಟನೆ. ಮಾರ್ಕೆಟಿಂಗ್ ಮಾಡಕ್ಕೆ ಪರಸ್ಪರ ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡಾಗ ಮಾತ್ರ ನಮ್ಗೆ ಸಹಾಯ ಆದ್ರೆ ಎಲ್ಲರೂ ಒಟ್ಟಿಗೆ ಸೇರ್ತೀವಿ. ತುಂಬಾ ಸಂಘ ಸಂಸ್ಥೆಗಳಿದಾವೆ, ಯಾವ ಡೆಡಿಕೇಟೆಡ್ ಆಗಿ ಉದ್ಯಮಿ ಮಾಡೋದಕ್ಕೆ ಕಾರಣ ಇದನ್ನು ಮಾಡೋಣ ಅಂತ ನಾನು ಅವ್ರಿಗೆ ಕಾನ್ಸೆಪ್ಟ್ ಐಡಿಯಾಸ್ ಎಲ್ಲ ಹೇಳ್ತೀನಿ. ಅದಾದ ನಂತರ ನಮ್ಮ ಜಯರಾಮ್ ರಾಯ್ಪುರ ಅಂತೇಳಿ ಸೆಪ್ಟೆಂಬರ್ ಅಲ್ಲಿ ಸಿಗ್ತಾರೆ, ಅವ್ರಿಗೂ ಈ ಕಾನ್ಸೆಪ್ಟ್ ನ ಹೇಳ್ತೀವಿ. ಅವರು ಆಗ್ಲೂ ಅಧಿಕಾರದಲ್ಲಿ ಇರ್ತಾರೆ. ಅದಾದ್ಮೇಲೆ ಫೆಬ್ರವರಿ 5/2 ನಮ್ಮ ಸೊಸೈಟಿ ರಿಜಿಸ್ಟ್ರೇಷನ್ ಗಿಂತ ಮುಂಚೆನೆ ಒಂದು ಇನಾಗ್ರೇಷನ್ ಮಾಡ್ಕೊಡ್ತೀವಿ ಫಸ್ಟ್ ಸರ್ಕಲ್ ಅಂತ ಹೇಳಿ. ಆಗ ನೇಗಿಲೇಗಿ ಬಿಸ್ನೆಸ್ ಸೆಂಟರ್ ತಗೋಬೇಕು, ಫಸ್ಟ್ ಸರ್ಕಲ್ ಬೇಕು ಅನ್ನೋ ಒಂದು ಚಿಂತನೆಯಲ್ಲಿ ಅವಾಗ ಒಂದ್ ಸ್ವಲ್ಪ ಅಡಚಣೆ ಆಗ್ತದೆ. ಫಸ್ಟ್ ಒಂದು 8th ಮೀಟಿಂಗ್ ನ ಕರೆದ್ರು ಯಾರು ಬರಲ್ಲ, ಯಾಕಂದ್ರೆ ಹೊಸ ಕಾನ್ಸೆಪ್ಟ್ ಐಡಿಯಾ ಗೊತ್ತಿರಲ್ಲ. ಹೋಟೆಲ್ ಕರಿತಾ ಇದ್ವಿ, ಒಂದು 10-20 ಜನಕ್ಕೆ ಒಬ್ರಿಬ್ರು ಬರ್ತಾ ಇದ್ರು. ಈ ರೀತಿ ಒಟ್ಟಿಗೆ ಬನ್ನಿ, ಒಟ್ಟಿಗೆ ಸೇರೋಣ, ಒಟ್ಟಿಗೆ ಬೆಳೆಯೋಣ ಅನ್ನೋ ಒಂದು ಕಾನ್ಸೆಪ್ಟ್ ನ ಸರ್ಕಲ್ ನ ಸ್ಟಾರ್ಟ್ ಮಾಡಕ್ಕೆ ನಮ್ಗೆ 6 ತಿಂಗಳು ಹಿಡಿಯುತ್ತೆ. ಒಂದೇ ಒಂದು ಮೀಟಿಂಗ್ ಮಾಡೋಕ್ಕೋಸ್ಕರ 6 months ಟೈಮ್ ಸ್ಪೆಂಡ್ ಮಾಡ್ತೀವಿ. ಆಮೇಲೆ ಒಂದು 80 ಜನ ಸೇರ್ಕೊತೀವಿ. ಆಗ ಆಗಸ್ಟ್ ನಲ್ಲಿ ಇದನ್ನ ರಿಜಿಸ್ಟ್ರೇಷನ್ ಮಾಡ್ತೀವಿ. ನಾವು ರಿಜಿಸ್ಟ್ರೇಷನ್ ಮಾಡ್ಬೇಕಾದ್ರೆ ಇಂಟೆನ್ಷನ್ ಏನಿತ್ತು, ಒಂದು ಡೆಮೊಕ್ರೆಟಿಕ್ ಆಗಿರ್ಲಿ. ನಾಳೆ ನಾನ್ ಪ್ರೆಸಿಡೆಂಟ್ ಆಗಿರ್ಬೋದು, ನಾಳೆ ಇನ್ನೊಬ್ರು ಆಯ್ಕೆಯಾಗಿ ಇನ್ನೊಬ್ರು ಪ್ರೆಸಿಡೆಂಟ್ ಆಗಿರ್ಬೋದು. ಯಾವಾಗ ಜನ ಡೆಮೊಕ್ರೆಟಿಕ್ ಇರ್ತದೆ, ಮೆಂಬರ್ಗಳಿಗೆ ಪವರ್ ಇರ್ತದೆ, ಅದು ರಿಜಿಸ್ಟ್ರೇಷನ್ ಮಾಡ್ಬೇಕಂದ್ರೆ ಸೊಸೈಟಿನೇ ಬೆಸ್ಟ್ ಅಂತ ಹೇಳಿ ನಾವು ಸೊಸೈಟಿ ರಿಜಿಸ್ಟ್ರೇಷನ್ ರಿಜಿಸ್ಟರ್ ಮಾಡ್ಕೊತೀವಿ. ಆಗ ಟ್ರಸ್ಟ್ ಆಗ್ಲಿ, ಪ್ರೈವೇಟ್ ಲಿಮಿಟೆಡ್ ಆಗ್ಲಿ, ಬೋರ್ಡ್ ಆಗ್ಲಿ ನಾವೇನು ಮಾಡ್ಕೊಳ್ಳೋದು. ಇಲ್ಲಿ ಬಟ್ 16 ಕಾನ್ಸೆಪ್ಟ್ ಇರುತ್ತೆ. 16 ಕಾನ್ಸೆಪ್ಟ್ ನಾನೇ ಅದನ್ನ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ಅದರಲ್ಲಿ 6 ಕಾನ್ಸೆಪ್ಟ್ ನ ಇನ್ಸ್ಟಾಲ್ ಮಾಡ್ತೀನಿ. ಸೊ ನಾನು ಇಲ್ಲಿವರೆಗೂ ಬಿಫೋರ್ ರಿಜಿಸ್ಟ್ರೇಷನ್ ಹೇಳಿದೆ, ಯಾಕೆಂದ್ರೆ ಒಂದು ಸಂಸ್ಥೆ ಕಟ್ಟೋದಕ್ಕೆ ಅದಕ್ಕೆ ರಿಸರ್ಚ್ ಮಾಡೋಂಥದ್ದು, ಟೈಮ್ ಸ್ಪೆಂಡ್ ಮಾಡೋಂಥದ್ದು, ಟೈಮ್ ಕೊಡೋಂಥದ್ದು ಬಹಳ ಮುಖ್ಯ. ರಿಜಿಸ್ಟ್ರೇಷನ್ ಆದ್ಮೇಲೆ ಇದು ತುಂಬಾ ಚೆನ್ನಾಗಿ ಟೇಕ್ ಅಪ್ ಆಗುತ್ತೆ. ಒಂಥರ ಎಕ್ಸ್ಪೋ ಮಾಡ್ತೀವಿ. ಉದ್ಯಮಿಗಳು ಹೆಚ್ಚು ಕಮ್ಮಿ ಒಂದು 3,000 to 4,000 ಜನ ಬರ್ತಾರೆ. ಅದು 2022ರಲ್ಲಿ. 2ನೇ ಎಕ್ಸ್ಪೋ ಮಾಡ್ತೀವಿ, 10,000 ಜನ ಬರ್ತಾರೆ. 3ನೇ ಎಕ್ಸ್ಪೋ ಮಾಡ್ತೀವಿ, 39,000 ಜನ ಬರ್ತಾರೆ. ಏನಕ್ಕೆ ಇದು ರೈಸ್ ಅಂತ ಕತೆ ಹೇಳ್ತಿದ್ದೀನಿ ಅಂದ್ರೆ, ಯಾವ್ದೋ ಇನ್ಸ್ಟಿಟ್ಯೂಟ್ ಇಷ್ಟು ಫಾಸ್ಟ್ ಆಗಿ ಇಷ್ಟು ಗ್ರೋತ್ ಆಯ್ತು ಅಂದಾಗ ಅದು ಮೆಂಬರ್ಗಳಿಗೆ ಏನೋ ಒಂದು ಅನುಕೂಲ ಇದೆ, ವಿನ್ ಸಿಚುವೇಶನ್ ಇದೆ, ಅವ್ರಿಗೆ ಅನುಕೂಲ ಆಗ್ತದೆ, ಜನ ಬರ್ತಾರೆ. ಸೊ ಈ ರೀತಿ ಸಕ್ಸಸ್ ಕಂಡದ್ದು ನಮ್ಮ ಒಂದು ಕಮ್ಯುನಿಟಿಯಲ್ಲಿ 2 ದೊಡ್ಡ ಮೀಟಿಂಗ್ ಅಂತಂದ್ರೆ, ಒಂದು ನಮ್ಮ ಬಾಲಗಂಗಾಧರ ಸ್ವಾಮೀಜಿ ಅವ್ರು ಮಾಡಿದಾಗ 40,000 ಜನ ಸಿಗುತ್ತಾರೆ. ಅಂಬರೀಶ್ ಅವ್ರದ್ದು ಒಂದು ಕಾರ್ಯಕ್ರಮದಲ್ಲಿ ಒಂದು 5,000 ಜನ ಸಿಗುತ್ತಾರೆ. ಈ ಕಾರ್ಯಕ್ರಮಕ್ಕೆ ವಿತೌಟ್ ವಾಲಂಟಿಯರ್, ವಿತೌಟ್ ಅಮೌಂಟ್ 39,000 ಬರೋದು ಒಂದು ದೊಡ್ಡ ಸಾಧನೆ ಆಗೋಗುತ್ತೆ. ಅದು ಜನವರಿ ಲಾಸ್ಟ್ ಇಯರ್ 3-4 ನಾವು ಒಂದು ಎಕ್ಸ್ಪೋ ಅಂತ ಮಾಡಿರ್ತೀವಿ. ಸೊ ಈ 3 ಎಕ್ಸ್ಪೋ ನಾವೇ ಮಾಡಿರ್ತೀವಿ. ಯಾರು ಫಸ್ಟ್ ಸರ್ಕಲ್ ಸೊಸೈಟಿ ಇಂದ 22, 24, 25 ಏನ್ ಮಾಡಿರ್ತೀವಿ, 3 ಎಕ್ಸ್ಪೋ ನಾವು ಮಾಡಿರ್ತೀವಿ. ಅಲ್ಲಿ ಬ್ರ್ಯಾಂಡ್ ವ್ಯಾಲ್ಯೂ ಕ್ರಿಯೇಟ್ ಆಗಿರುತ್ತೆ, ಸ್ಟಾಲ್ಗಳನ್ನ ಇಟ್ಟಿರ್ತೀವಿ. ಹಾಗಿದ್ದಾಗ ಸೊಸೈಟಿಗಳಲ್ಲಿ ಗೊತ್ತಲ್ಲ, ಈ ಫಸ್ಟ್ ಇದ್ದ ಸೆಕ್ರೆಟರಿ ಟ್ರೆಷರ್ಗಳು ಅಷ್ಟು ಗಮನ ಕೊಡಲ್ಲ, ಕೆಲಸ ಮಾಡ್ತಾರಲ್ಲ. ಸೊ ಅವಾಗ ಒಂದು ಪೀರಿಯಡ್ ಚೇಂಜ್ ಆಗ್ತಾರೆ. ನನ್ನ ಮೇಲೆ ವಿರುದ್ಧವಾಗಿ ಇವಾಗ ಯಾಕೆ ನಾವು ಈ ಪ್ರೆಸ್ ಮೀಟ್ ಮಾಡಿದೀವಿ ಅಂತಂದ್ರೆ, ಈ ಸೊಸೈಟಿನ ಸ್ಟೇಟ್ ಅಂದಿದ್ದಾರೆ. ಯಾವ ಸ್ಟೇಟ್ ಅಂದಿದ್ದಾರೆ, ಫಸ್ಟ್ ಸರ್ಕಲ್ ಟ್ರಸ್ಟ್ ಅಂತ 25 ರಿಜಿಸ್ಟರ್ ಮಾಡ್ಕೊಂಡು, ಆ ಹೆಸರಲ್ಲಿ ಇವಾಗ ಅವರು ಬ್ರ್ಯಾಂಡ್ ವ್ಯಾಲ್ಯೂ ಮಾಡ್ಕೊಂಡು ಜನವರಿ 9, 10 ಅನ್ನೋದು ಕಾರ್ಯಕ್ರಮ ಇಟ್ಕೊಂಡು ನಮ್ಮ ಐಡಿಯಾನೇ ತಗೊಂಡು, ನಮ್ಮ ಐಡಿಯಾಲಜಿ, ನಮ್ಮ ಕಾನ್ಸೆಪ್ಟ್ ನೇ ತಗೊಂಡು ಯಾರು ಹೊಸದಾಗಿ ರಿಜಿಸ್ಟರ್ ಮಾಡಿರೋರು ಒರಿಜಿನಲ್ ಸೊಸೈಟಿಗೆ ಸ್ಟೇಟ್ ಅಂದಿದ್ದಾರೆ. ನಮ್ಮ ಪ್ರಶ್ನೆ, ನೀವು ಸೊಸೈಟಿ ಸ್ಟೇಟ್ ಅಂದ್ಮೇಲೆ ಈ ಕಾರ್ಯಕ್ರಮ 9, 10 ಅನ್ನೋದಕ್ಕೆ ಹೆಂಗ್ ಮಾಡಕ್ಕಾಗುತ್ತೆ? ಈ ಕಾರ್ಯಕ್ರಮನ 4th ಎಡಿಷನ್ ಅಂತ ಹಾಕಿ ಸೇಮ್ ಬ್ರ್ಯಾಂಡ್, ಸೇಮ್ ಲೋಗೋ ಯೂಸ್ ಮಾಡ್ತಾ ಇದ್ದಾರೆ. ಅಲ್ಲಿ ಏನಾಗ್ತದೆ, ಒಂದು ಮಾಡ್ಕೊ ಬಂದಂತ ನಾನು ಫೌಂಡರ್ ಆಗಿ, ಪ್ರೆಸಿಡೆಂಟ್ ಆಗಿ, ಎಫರ್ಟ್ ಹಾಕಿ, ಶ್ರಮ ಪಟ್ಟು ಸಕ್ಸಸ್ ಆದ್ಮೇಲೆ ಡಿರೇಲಿಂಗ್ ಮಾಡಿ
ಪ್ಯಾರಲಲ್ ಇಲ್ಲೀಗಲ್ ಆಗಿ ಎಂಟಿಟಿನ ಎಷ್ಟು ಚೆನ್ನಾಗಿ ಅವರು ಮಾಡ್ತಾರೆ ಅಂದ್ರೆ ನಮ್ದು ಫಸ್ಟ್ ಸರ್ಕಲ್ ಸೊಸೈಟಿ ಟ್ರಸ್ಟ್ ಅಂತ ಮಾಡ್ಕೊಳ್ತಾರೆ. ಆ ಟ್ರಸ್ಟ್ ಅಲ್ಲಿ ಯಾರು ಈಗ ನಾವು ಚಂದ್ರಪ್ಪ ಅಂಬರೀಶ್ ಅಂತ ನಾನು ಫೋರ್ಸ್ ಮಾಡಿ ಅವ್ರನ್ನ ವೈಸ್ ಪ್ರೆಸಿಡೆಂಟ್ ಜನರಲ್ ಸೆಕ್ರೆಟರಿ ಮಾಡಿರ್ತೀನಿ ನಮ್ಮ ಸೆಕೆಂಡ್ ಇವೆಂಟ್ ಆದ್ಮೇಲೆ. ಆ ಅಂಬರೀಶ್ ನನಗೆ ಎಷ್ಟೊಂದ್ ಸಲ ಹೇಳ್ತಾರೆ, ಯಾಕೆ ಸರ್ ಕೈಯಿಂದ ದಿನಕ್ಕೆ 16 ಗಂಟೆ 20 ಗಂಟೆ ಕೆಲಸ ಮಾಡ್ತೀರಾ, ಇಷ್ಟು ದುಡ್ಡು ಯಾಕೆ ಆಗ್ತಾ ಇದೀರಾ ಅಂತ ನನ್ಗೆ ಹೇಳ್ತಾ ಇರ್ತಾರೆ. ಆ ವ್ಯಕ್ತಿನೇ ಇವತ್ತು ನನ್ನ ಮೇಲೆ ಏನು ಈಗ ಸೊಸೈಟಿಗೆ ಸ್ಟೇಟ್ ತರಕ್ಕೆ ಮಾಡಿರೋದು. ಇನ್ನು ವೈಸ್ ಪ್ರೆಸಿಡೆಂಟ್ ಅಂತ ನಮ್ಮ ಚಂದ್ರಪ್ಪ ಅಂತ ಇದ್ರು. ನವೆಂಬರ್ ಅಲ್ಲಿ ಅವ್ರು ಪಾಯಿಂಟ್ ಔಟ್ ಮಾಡ್ತಾರೆ, ನೋಡಿ ಸರ್ ಇದು ಒಂದು ಫ್ಯಾಮಿಲಿಗೆ ಶಿಫ್ಟ್ ಆಗಿ ಹೋಗ್ತಾ ಇದೆ, ರಾಜಕೀಯ ಇದ್ರೊಳಗೆ ಬೆರೆಸ್ತಾ ಇದೆ, ರಾಜಕೀಯ ಬಂದಾಗ ಅದು ಫ್ಯಾಮಿಲಿ ಬಂದಾಗ ಕಷ್ಟ ಆಗುತ್ತೆ ಸೊಸೈಟಿ ನಡೆಸಕ್ಕೆ ಅಂದ್ಬಿಟ್ಟು ಈ ಇನ್ವಿಟೇಷನ್ ತೋರಿಸ್ತಾರೆ ನಾನು. ನೋಡಿ ಒಂದೇ ಫ್ಯಾಮಿಲಿ ಜನ ಎಲ್ಲ ಪೂರ್ತಿ ಇನ್ವಿಟೇಷನ್ ಒಳಗಡೆ ಇದ್ದಾರೆ. ನಾನು ಅವತ್ತು ಫಸ್ಟ್ ಅವ್ರಿಗೆ ನಮ್ಮ ಚೀಫ್ ಮಿನಿಸ್ಟರ್ ಆಗಿ ಏನು ಅಧಿಕಾರದಲ್ಲಿ ಇದ್ರು ಜಯರಾಮ್ ಸರ್ ಅವರಿಗೆ ಕ್ವಶನ್ ಕೇಳ್ತೀನಿ, ಸರ್ ಇದು ಒಂದ್ ಫ್ಯಾಮಿಲಿಗೆ ಆಗ್ತಾ ಇದೆ, ಅದು ಅಷ್ಟು ಚೆನ್ನಾಗಿರಲ್ಲ ಸರ್, ಬೇಡ. ಒಂದು ಉದ್ಯಮಕ್ಕೋಸ್ಕರ ಮಾಡಿದೀವಿ ನಾವು, ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಅನ್ನೋದು ಬೇಡ. ನೀವು ಚೀಫ್ ಮಿನಿಸ್ಟರ್ ಆಗಿ ನಮ್ಗೆ ಬಹಳ ಸಹಾಯ ಮಾಡಿದ್ದೀರಾ, ಜೊತೆ ನಿಂತಿದ್ದೀರಾ, ನೀವು ಅಧಿಕಾರದಲ್ಲಿ ಇದ್ದು ಜೊತೆ ನಿಂತಿದ್ದೀರಾ, ಇದು ಬೇಡ ಅಂತ ಹೇಳ್ತೀವಿ. ಕಾರ್ಯಕ್ರಮ 39,000 ಬಂದು ಸಕ್ಸಸ್ ಆದ್ಮೇಲೆ ಅವರು ಕರೆದು, ನೀನು ಪ್ರೆಸಿಡೆಂಟ್ ಬೇಡ, ನಾನು ಚೀಫ್ ಮಿನಿಸ್ಟರ್ ಬೇಡ ಅಂತ ಹೇಳ್ತಾರೆ. ಆಗ ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಸರ್ ಇದು ಕಾನ್ಸೆಪ್ಟೇ ಹೊಸದು, ಐಡಿಯಾ ಹೊಸದು, ನನ್ನ ತಲೆ ಒಳಗಡೆ ಇರೋದ್ರಿಂದ ಇದು ಬೇರೆ ಎಕ್ಸಿಕ್ಯೂಟ್ ಮಾಡಕ್ಕಾಗಲ್ಲ. ನಾನು ಆಗ್ಬೇಕಾದ್ರೂ ಬಹಳ ಸ್ಪಷ್ಟವಾಗಿ ಹೇಳಿದ್ದೆ, 27ರಿಂದ 28 ನಾನು 6 ವರ್ಷ ಆಗಿರ್ತೀನಿ, ಇದಕ್ಕೊಂದು ಬುನಾದಿ ಕೊಡ್ತೀನಿ, ಇದು 100ರಿಂದ 500 ವರ್ಷದವರೆಗೂ ಇರುತ್ತೆ. ಯಾಕಂದ್ರೆ ಹೆಚ್ಚು ಕಮ್ಮಿ ಒಂದು 3,000-4,000 ಕೋಟಿ ವಹಿವಾಟಾಗಿದೆ ನಮ್ಮ ಒಳಗಡೆ. ನಾವೇನು ಯಾರಿಗೇನು ಮಾಡಿಲ್ಲ, ಇವ್ರಿಗೆ ನಾನು ಇವ್ರಿಗೆ ಪರಿಚಯ ಮಾಡ್ಕೊಟ್ಟೆ, ಅವ್ರಿಗೆ ನಾನು ಅವ್ರ ಪರಿಚಯ ಮಾಡ್ಕೊಟ್ಟೆ, ಒಟ್ಟಿಗೆ ಸಿಕ್ಕಿದ್ವಿ, ಅವಾಗ ಅವ್ರ ಬಿಸ್ನೆಸ್ ಮಾಡಿದ್ವಿ. ಇಂಥ ಒಳ್ಳೆ ಸಂಸ್ಥೆನ ನಾವು ಬೇಡ, ಬೇರೆಯವ್ರ ಕೈಲಿ ಮಾಡಕ್ಕಾಗಲ್ಲ. ಒಟ್ಟು 16 ಕಾನ್ಸೆಪ್ಟ್ ಅಲ್ಲಿ ಈಗ 6 ಕಾನ್ಸೆಪ್ಟ್ ಮಾತ್ರ ನಾವು ಮಾಡಿದೀವಿ ಸರ್. ಆ ಕಾನ್ಸೆಪ್ಟ್ ಐಡಿಯಾ ಸರ್ಕಲ್ ಮೀಟಿಂಗ್ ಅಂತ ಒಂದು, ಸೆಕ್ಟರ್ ಕೌನ್ಸಿಲ್ ಅಂತ ಇಡೀ ಇಂಡಿಯಾದಲ್ಲಿ ಎಲ್ಲೂ ಇಲ್ಲ. ಆ ಸೆಕ್ಟರ್ ಕೌನ್ಸಿಲ್ ನಮ್ಮ ಕಮ್ಯುನಿಟಿ ನಾವು ಮಾಡಿದ್ ನೋಡಿ ಲಿಂಗಾಯತರು ಮತ್ತೆ ಬೇರೆಯವರೆಲ್ಲ ನಮ್ಮನ್ನ ಸರ್ ಅದು ಹೇಗೆ ನಮ್ಗೆ ಗೈಡ್ ಮಾಡಿ ಅನ್ನೋ ಒಂದು ಮಟ್ಟಕ್ಕಿತ್ತು. ಸೆಕ್ಟರ್ ಕೌನ್ಸಿಲ್ ಅಲ್ಲಿ ಒಂದು ಸೆಕ್ಟರ್ ಒಳಗಡೆ ರಿಯಾಲಿಟಿ ಒಳಗಡೆ ನಾವು ಹೇಗೆ ಸೇರಿ ಕೊಲಾಬ್ರೇಷನ್ ಬಿಸ್ನೆಸ್ ಮಾಡಬಹುದು ಅನ್ನೋದು ಆ ಕಾನ್ಸೆಪ್ಟ್ ಒಂದು. FC ನೆಕ್ಸ್ಟ್ ಅಂತ, ಇದು ನಾವು ಡಿಜಿಟಲ್ ಮಾರ್ಕೆಟಿಂಗ್ ನಿಮಗೆ ಗೊತ್ತಿದೆ ಎಷ್ಟು ದುಡ್ಡು ಖರ್ಚು ಮಾಡ್ತೀವಿ ಅಂದ್ರೆ, ಯಾವ್ದಾರ ಒಬ್ಬ ಉದ್ಯಮಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ರೆ, ಲೀಡ್ಸ್ ತಗೋಬೇಕು ಅಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ತುಂಬಾ ಖರ್ಚಾಗುತ್ತೆ. ನಾನೇ ಒಂದು ಆಪ್ ನ ಕ್ರಿಯೇಟ್ ಮಾಡಿ, ನಾನು ಯಾಕೆ US ಅವ್ರಿಗೆ ಫಂಡ್ಸ್ ಹೋಗ್ಬೇಕು, ಡಿಜಿಟಲ್ ಮಾರ್ಕೆಟಿಂಗ್ ಯಾಕೆ ದುಡ್ಡು ಹೋಗ್ಬೇಕು ಅಂತ ಹೇಳಿ ನಾನೇ ಒಂದು ಆಪ್ ನ ಕ್ರಿಯೇಟ್ ಮಾಡ್ತೀನಿ. ಆ ಆಪ್ ಸ್ವಲ್ಪ ದಿವಸದಲ್ಲಿ 10,000 ಜನ ಮೆಂಬರ್ ಆಗ್ತಾರೆ, ದೊಡ್ಡ ಸಾಧನೆ. ಆ ಆಪ್ ಏನಾದ್ರು ಕಂಟಿನ್ಯೂ ಆಗ್ಬಿಟ್ಟಿದ್ರೆ ಒಂದು ಏನ್ ಪ್ರೊಸೆಸಿಂಗ್ ಇತ್ತು, ನಾನು ನಾಳೆ ನನ್ನ ಕಂಪ್ನಿನ ಮಾರ್ಕೆಟಿಂಗ್ ಮಾಡಕ್ಕೆ 1 ಲಕ್ಷ ರೂಪಾಯಿ ಖರ್ಚು ಮಾಡಿ ಡಿಜಿಟಲ್ ಮಾರ್ಕೆಟಿಂಗ್ ಮಾಡೋ, ಫೇಸ್ಬುಕ್ ಹೋಗು, ಲಿಂಕ್ಡ್ಇನ್ ಹೋಗು, ಎಷ್ಟು ಕಷ್ಟ ಇದೆ. ನಮ್ಮೇ ಉದ್ಯಮಿಗಳು ನಾವೇ ಜನನ ಸೇರಿಸ್ಕೊಂಡು ನಮ್ಮದೇ ಮಾಧ್ಯಮ ಮಾಡಬೇಕು ಅಂತ FC ನೆಕ್ಸ್ಟ್ ಅಂತ ಒಂದು ಹೊಸ ಕಾನ್ಸೆಪ್ಟ್ ಹಾಕಿ ನಾನು ಅದನ್ನ ಇಂಪ್ಲಿಮೆಂಟ್ ಮಾಡಿ ಲಾಂಚ್ ಮಾಡಿ ಸಕ್ಸಸ್ ಆಗೋಗುತ್ತೆ ಎಕ್ಸ್ಪೋಗಿಂತ ಮುಂಚೆ. ಅದು ನನ್ನ 3ನೇ ಕಾನ್ಸೆಪ್ಟ್. 4ನೇ ಕಾನ್ಸೆಪ್ಟ್ ಬಂದ್ಬಿಟ್ಟು ಅಗ್ರಿಕಲ್ಚರ್ಗೆ ಆಗ್ರಿಟೆಕ್ ಅಂತೇಳಿ ರಿಯಾಲಿಟಿ ಸೆಕ್ಟರ್ ನಾವು ಮಾಡ್ಕೊಳ್ತೀವಿ. ಅಂದ್ರೆ ರೈತರಿಗೆ ಮತ್ತೆ ಮಹಿಳೆಯರಿಗೆ ಸ್ಟೂಡೆಂಟ್ಗೆ ಒಂದು ಯೋಜನೆ ತರಬೇಕು ಅಂತ ಹೇಳಿ ಅದನ್ನ ಯೋಜನೆಯನ್ನು ನಾವು ಲಾಂಚ್ ಮಾಡ್ಕೊಳ್ತೀವಿ. ಅದನ್ನ ನಾನು 1 ತಾಲೂಕು 1 ಪ್ರಾಡಕ್ಟ್ ಮತ್ತೆ ಮೈಕ್ರೋ ಎಂಟರ್ಪ್ರಿನರ್ಸ್ ಅಂದ್ರೆ ವಿಲೇಜ್ ಸರ್ಕಲ್ ಉದ್ಯಮಿಗಳು, ಸಿಟಿ ಸರ್ಕಲ್ ಉದ್ಯಮಿ ಅಂತ 2 ಕಾನ್ಸೆಪ್ಟ್ ಆಗ್ತೀವಿ. ಅದನ್ನ ಜನವರಿ ನಾನು ಲಾಂಚ್ ಮಾಡೋದಕ್ಕೆ ಜನ ಅಷ್ಟು ಇಷ್ಟಪಟ್ಟು ನಮಗೆ ಬರ್ತಾರೆ. ಯಾಕೆಂದ್ರೆ ಡೈರೆಕ್ಟ್ ಕನೆಕ್ಷನ್, ಒಂದು ನಾವು ತಿನ್ನೋ ಆಹಾರ ಏನಿದೆ ಟ್ರಾನ್ಸ್ಪರೆನ್ಸಿ ಇಲ್ಲ, ಫುಡ್ ಕರೆಕ್ಟ್ ಆಗಿರಲ್ಲ. ಸೊ ಅಲ್ಲಿಂದ ಬರ್ಬೇಕಾದ್ರೆ ಏನಾಗುತ್ತೆ, ಆ ಕಾನ್ಸೆಪ್ಟ್ ಅಲ್ಲಿ ನನ್ನ 6ನೇ ಕಾನ್ಸೆಪ್ಟ್ ಅಲ್ಲಿ ಡೈರೆಕ್ಟ್ ರೈತನಿಂದ ಮನೆಗೆ ಹೋಗೋಂತ ಡೆಲಿವರಿ ಕಾನ್ಸೆಪ್ಟ್, ಅದನ್ನ ಇಂಪ್ಲಿಮೆಂಟ್ ಮಾಡಕ್ ಬಿಡಲ್ಲ. ಸೊ ಈ ರೀತಿ ಒಂದು ರೈಸ್ ಏನಾಯ್ತು, ಇದಕ್ಕೆ ರೆಸಿಸ್ಟೆನ್ಸ್ ಸ್ಟಾರ್ಟ್ ಆಯ್ತು. ಯಾಕೆಂದ್ರೆ ಯಾವ್ದಾರ ಒಂದು ಸಕ್ಸಸ್ ಆದ್ರೆ ನಿಮ್ಗೆ ಗೊತ್ತಿದೆ, ಎಲ್ಲರೂ ನಮ್ದು ನಾನು ಅನ್ನೋ ಒಂದು ರೆಸಿಸ್ಟೆನ್ಸ್ ಸ್ಟಾರ್ಟ್ ಆಗುತ್ತೆ. ಆ ರೆಸಿಸ್ಟೆನ್ಸ್ ಅಲ್ಲಿ ರೂಟ್ ಕಿತ್ತಾಕಂತ ಯೋಚನೆನ ಇವ್ರು ಮಾಡ್ತಾರೆ. ಕಾನ್ಸೆಪ್ಟ್ ನಮ್ದು, ಐಡಿಯಾ ನಮ್ದು, ದುಡ್ಡು ನಮ್ದು, ಶ್ರಮ ನಮ್ದು, 16 ಗಂಟೆ 20 ಗಂಟೆ ಕೆಲಸ ಮಾಡಿರ್ತೀವಿ, ನಮ್ಮನ್ನ ತೆಗಿಬೇಕು ಅನ್ನೋ ನಿರ್ಧಾರ ಮಾಡ್ಕೊಂಡು ಒಂದು ಟೀಮ್ ಮಾಡ್ಕೊಂತಾರೆ. ಅದು ಯಾರು ಟೀಮ್ ಮಾಡ್ತಾರೆ, ಯಾರು ಕಾಂಟ್ರಿಬ್ಯೂಟ್ ಮಾಡ್ತಾ ಇರಲ್ಲ, ಸ್ಟಾರ್ಟಿಂಗ್ ಇಂದ ಕೆಲಸ ಮಾಡ್ತಾ ಇರಲ್ಲ, ಅವರೆಲ್ಲ ಸೇರ್ಕೊಂಡು ಒಂದು ಟೀಮ್ ಮಾಡ್ಕೊಂತಾರೆ. ನನಗೆ ಬೇಸರ ಆಗಿದ್ದು ಪ್ರೆಸ್ ಮೀಟಿಗೆ ನಮ್ಮ ಕಮ್ಯುನಿಟಿನ 2 ಭಾಗ ಅಂತ ತೋರಿಸೋದಕ್ಕೆ ನಮ್ಗೆ ಇಷ್ಟ ಇರ್ತಾರೆ. 11 ತಿಂಗಳು ಕಾಯ್ದು ಸುಮ್ಮನೆ ಇರ್ತೀನಿ. ಯಾವತ್ತು ನಾನು ಕಷ್ಟಪಟ್ಟು 5 ವರ್ಷದಿಂದ ಫಸ್ಟ್ ಸರ್ಕಲ್ ಸೊಸೈಟಿ ನಾವು ಮಾಡಿರ್ತೀನಿ, ಆ ಸೊಸೈಟಿಗೆ ಸ್ಟೇಟ್ ಅಂದ್ಬಿಡ್ತಾರೆ. 5 ವರ್ಷ ಶ್ರಮ ಕಟ್ಟಿದ್ದನ್ನ 5 ನಿಮಿಷದಲ್ಲಿ ಹೊಡೆದ್ಬಿಡ್ತಾರೆ. ಈ ರೀಸೆಂಟ್ ನೋಟಿಸ್ ಅಲ್ಲಿ ಅದು ಏನು, ಒಬ್ರು ನೋಂದಣಾಧಿಕಾರಿ ಅದನ್ನ ಕ್ಯಾನ್ಸಲ್ ಮಾಡೋ ಅಧಿಕಾರಿನೇ ಇಲ್ಲ, ಸರ್ಟಿಫಿಕೇಟ್ ನ ಅವರೇ ಆದೇಶ ಮಾಡಿ ಅವರೇ ಹಿಂಪಡೆದು ಅದನ್ನ ಕ್ಯಾನ್ಸಲ್ ಮಾಡ್ಬಿಟ್ಟಿದ್ದಾರೆ. ಹಿಂಪಡೆದಿದ್ದೀವಿ ಅಂತ ನಮ್ಗೆ ನೋಟಿಸ್ ಕೊಡ್ತಾರೆ. ಅದು ಹೆಂಗೆ 11ನೇ ತಾರೀಕು ಏರಿಂಗ್ ಆಗಿರುತ್ತೆ, 15ನೇ ತಾರೀಕು ನೋಟಿಸ್ ಕಳಿಸ್ತಾರೆ. ಈಗ ನೆಕ್ಸ್ಟ್ ಇಯರ್ ಹೆಂಗೋ 12 ಜನವರಿಗೆ ಅಂತ ಹೇಳ್ತಾರೆ. ಅದ್ರೊಳಗಡೆ 9-10 ಅನ್ನೊಂದು ಕಾರ್ಯಕ್ರಮ ಮಾಡ್ಕೊಂಡ್ಬಿಡ್ಬೇಕು ಅನ್ನೋದು ಅವರ ಇಂಟೆನ್ಷನ್. ಒಂದು ಸೊಸೈಟಿ ಅಕೌಂಟ್ ದುಡ್ಡೆಲ್ಲ ಫಸ್ಟ್ ಸರ್ಕಲ್ ಟ್ರಸ್ಟಿಗೆ ಹೋಗ್ತಾ ಇದ್ದಾರೆ. ಬ್ರ್ಯಾಂಡ್ ಲೋಗೋ 4ನೇ ಎಡಿಷನ್ ಅಂತ ಹೇಳ್ಕೊಂಡು ಇವೆಂಟ್ ಮಾಡ್ತಾ ಇದ್ದಾರೆ.
ಅನಧಿಕೃತವಾಗಿ ಇಲ್ಲಿ ರಿನ್ಯೂವಲ್ ಆಗ್ಬೇಕಾಗಿರೋದು ಮೆಂಬರ್ ದುಡ್ಡು ಅಲ್ಲಿಗೆ ಹೋಗ್ತಾ ಇದೆ. ಇಷ್ಟೆಲ್ಲ ಹಣದಲ್ಲಿ ಟ್ರಾನ್ಸ್ಫರ್. ನೀವು ನೋಡಿ, ಫಸ್ಟ್ ಸರ್ಕಲ್ ಸೊಸೈಟಿ 2022, ಫಸ್ಟ್ ಸರ್ಕಲ್ ಸೊಸೈಟಿ ಟ್ರಸ್ಟ್ 25. ಜನಕ್ಕೆ ಕನ್ಫ್ಯೂಷನ್ ಹೆಂಗ್ ಕ್ರಿಯೇಟ್ ಮಾಡ್ತಾರೆ ಅಂದ್ರೆ, ಟ್ರಸ್ಟ್ ಅನ್ನೋದು ಮಾತ್ರ ಮುಂದಕ್ಕೆ ಆಡ್ ಮಾಡೋದು ಫಸ್ಟ್ ಸರ್ಕಲ್ ಸೊಸೈಟಿ ಅಂತ. ಅದು ಆಕ್ಚುಲಿ ಫಸ್ಟ್ ಸರ್ಕಲ್ ಸೊಸೈಟಿ ರಿಜಿಸ್ಟ್ರೇಷನ್ ಆಗ್ಬಾರ್ದು ಟ್ರಸ್ಟ್. ಆ ರಿಜಿಸ್ಟ್ರೇಷನ್ ಆಯ್ತು, ಅದು ನಮ್ಗೆ ಗೊತ್ತಿಲ್ಲ. ಇಷ್ಟೆಲ್ಲ ಆದ್ಮೇಲೆ ಏನೋ ನಮ್ಮ ಎಲ್ಲ ದೊಡ್ಡವ್ರನ್ನ ಸೇರಿಸಿ ಒಂದು ಕೂತು ಮಾತುಕತೆ ಆಡೋಣ ಅಂತಂದ್ರೆ, ಆಗಸ್ಟ್ ನಲ್ಲಿ ಇನ್ನೊಬ್ಬರನ್ನ ಪ್ರೆಸಿಡೆಂಟ್ ನ ಒಂದು ವೇದಿಕೆನೆ ಮಾಡ್ತಾರೆ. RJ ರಾಯದಲ್ಲಿ ದೊಡ್ಡ ಫಂಕ್ಷನ್ ಮಾಡಿ ಒಬ್ರು ಪ್ರೆಸಿಡೆಂಟ್ ಅಂತಾನೆ ಅನೌನ್ಸ್ ಮಾಡಿ ಒಂದು ಇವೆಂಟೇ ಮಾಡ್ಬಿಡ್ತಾರೆ, 300 ಜನ ಕರೆದು. ಅವತ್ತು ಅಧಿಕೃತವಾಗಿ ನಾವೇ ಪ್ರೆಸಿಡೆಂಟ್ ಇರ್ತೀನಿ, ಯಾಕೆಂದ್ರೆ ಫಸ್ಟ್ ಸರ್ಕಲ್ ಸೊಸೈಟಿ ಇರ್ತದೆ. ಅವಾಗ ಟ್ರಸ್ಟ್ ರಿಜಿಸ್ಟ್ರೇಷನ್ ಆಗಿರಲ್ಲ. ಯಾವ್ದೋ ಒಂದು ವ್ಯಕ್ತಿ ನಾಳೆ ನೀವು ಚೀಫ್ ಮಿನಿಸ್ಟರ್ ಅಂದ್ರೆ ನೀವು ಚೀಫ್ ಮಿನಿಸ್ಟರ್ ಆಗಕ್ಕಾಗಲ್ಲ. ಅದಕ್ಕೊಂದು ಕಾನೂನು ಇರ್ತದೆ. ಕಾನೂನುಬದ್ಧವಾಗಿ ಒಂದು ಎಲ್ಲರನ್ನೂ ಕರೆದು, ಮೆಂಬರ್ಗಳನ್ನ ಕರೆದು, ಒಂದು ಎಲ್ಲಾ ತರ ಮಾತಾಡಿ ನೀವು ಆಗಿ ಅಂತ ಮಾಡ್ಬೇಕಾಗ್ತದೆ. AGM ಕರೆಯಲ್ಲ, ಮೀಟಿಂಗು ಕರೆಯಲ್ಲ. ಡಾಕ್ಟರ್ ಮುನಿರಾಜು ಅಂತ ಹೇಳಿ ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಅವರು ಬಹಳ ಒಳ್ಳೆ ವ್ಯಕ್ತಿನೇ. ಅವರು ಏಕಾಏಕಿ ಅವ್ರನ್ನ ಪ್ರೆಸಿಡೆಂಟ್ ಅಂತ ಅನೌನ್ಸ್ ಮಾಡ್ಕೊಂತಾರೆ. ಮತ್ತೆ ಇವರು ಶಿಲ್ಪಾ ಮೇಡಮ್ ಅವರೆಲ್ಲ ಅದ್ರ ಜೊತೆ ಸೇರ್ಕೊಂಡು ನಮ್ಗೆ ನೋಟಿಸ್ ಕೊಟ್ಟು ಮಾಡ್ತಾರೆ. ದುಃಖದ ಸಂಗತಿ ಅಂದ್ರೆ 4-5 ವರ್ಷ ಕಟ್ಟಿರೋಂಥ ಸಂಸ್ಥೆನ ಏಕಾಕಿ 5 ನಿಮಿಷಕ್ಕೋಸ್ಕರ ಅವರ ಸ್ವಂತ ಫ್ಯಾಮಿಲಿ ಒಂದು ಡೆವಲಪ್ಮೆಂಟ್ಗೋಸ್ಕರ ಮಾಡೋದೆಲ್ಲ ಬಹಳ ಕೆಟ್ಟದ್ದು. ಇನ್ನೊಂದು 2 ಅವರು ನೆಕ್ಸ್ಟ್ ನಮ್ಮ ಅಲಿಗೇಷನ್ಸ್ ಅಂತ ಅಂತಾರೆ. ಒಂದು ಫಿನಾನ್ಷಿಯಲ್ ಅಲಿಗೇಷನ್ ಅಂತ ಅಂತಾರೆ, ಇನ್ನೊಂದು ಪೊಲಿಟಿಕಲ್ ಇನ್ವಾಲ್ವ್ಮೆಂಟ್ ಆಗೋಗಿದೆ ಆ ಕಡೆಯಿಂದ. ಅವ್ರು ಯಾಕೆ ಇದನ್ನ ನನ್ನ ತೆಗಿಬೇಕು ಅನ್ನೋದು ನನಗೆ ಅರ್ಥ ಆಗಿದೆ. ಯಾವಾಗ ಅಂದ್ರೆ, ಅವ್ರಿಗೆ ಯಾರೋ ಒಬ್ರು ದೊಡ್ಡವರೆಲ್ಲ ಕರೆದಿ ದೊಡ್ಡ ಸಂಘಟನೆ ಮಾಡಿದ್ಯಾ, ನಿಮ್ಗೆ ಒಂದು ಅಧಿಕಾರ ಕೊಡ್ತೀವಿ, ಟಿಕೆಟ್ ಕೊಡ್ತೀವಿ ಅಂತ ಆಸೆ ಮಾಡಿದಾಗ ಪಾಪ ಅವ್ರ ಆ ಇಂಟೆನ್ಷನ್ ಕೊಡ್ತಾರೆ. ಇವ್ರ ಅಲಿಗೇಷನ್ ಏನು, ಲಾಸ್ಟ್ ಟೈಮ್ ಎಕ್ಸ್ಪೋದಲ್ಲಿ ತುಂಬಾ ದುಂದು ಖರ್ಚಾಗಿದೆ, ಅದರಲ್ಲಿ ದುಡ್ಡು ಓಡಾಗಿದೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ನಾವೇನ್ ಮಾಡಿದ್ವಿ ಲಾಸ್ಟ್ ಟೈಮು, ಎಲ್ಲಾ ಇವೆಂಟ್ ನಮ್ಮಲ್ಲಿ ಯಾರು ಮಾಡ್ತಾರಲ್ಲ ಅದನ್ನ ನಮ್ಮ ಸಂಸ್ಥೆ ಮೆಂಬರ್ ಒಳಗೆ ಕೊಟ್ಬಿಟ್ಟಿದ್ವಿ. ಉದಾಹರಣೆಗೆ ಊಟದವರು ನಮ್ಮವರೇ, ಮೀಡಿಯಾದವರು ನಮ್ಮವರೇ, ಸ್ಕ್ರೀನ್ ಕೊಡೋರು ನಮ್ಮವರೇ. ಎಂಟರ್ ಕಾರ್ಯಕ್ರಮನ ನಮ್ಮವ್ರಿಗೆ ಕೊಟ್ಟಾಗ ನಾನೇನ್ ಮಾಡಿದ್ದೆ ಲೆಕ್ಕ ಕೊಡ್ಬೇಕಾದ್ರೆ ಅವ್ರ ಹೆಸರು ಅವ್ರ ನಂಬರ್ ಕೊಟ್ಬಿಟ್ಟಿದ್ದೆ. ಇಲ್ಲಿ ಟ್ರಾನ್ಸ್ಪರೆನ್ಸಿ ಯಾವ ಮಟ್ಟಕ್ಕೆ ಅಂದ್ರೆ, ಕಲೆಕ್ಷನ್ ನಾವು ಒಂದು 130 ಜನ ಸೇರ್ ಮಾಡಿದ್ವಿ. ನಾವು ಇವೆಂಟ್ ಕೊಟ್ಟಿದ್ವಿ, ಎಂಟರ್ ನಾವು ಮೆಂಬರ್ಗಳಿಗೆ ಕೊಟ್ಬಿಟ್ಟಿದ್ದೀವಿ. ಸರ್ ನಾನೇ ಅವ್ರಿಗೆ ಲೆಕ್ಕ ಕರೆದಾಗ ಫಿನಾನ್ಷಿಯಲ್ ಕಮಿಟಿ ಮಾಡಿದಾಗ ನಾನೇನ್ ಹೇಳಿದೆ, ನೋಡಿ ಇದು ಹೆಸರು, ಅವ್ರ ನಂಬರ್, ಇದು ಅವ್ರ ಅಮೌಂಟ್, ಇದು ಅವ್ರ ಕೆಲಸ. 32 ಜನ ನಮ್ಮ ಕಮ್ಯುನಿಟಿ ಅವರೇ ಮಾಡಿರೋದ್ರಿಂದ ಇದರಲ್ಲಿ ಯಾವುದೇ ತರದ್ದು ನೀವು ಡಿಸ್ಕಷನ್ ಬರಲ್ಲ ಅಂತೇಳಿ ನಾನ್ ಮಾಡಿದೆ. ಅದನ್ನ 8 ಮೀಟಿಂಗ್ ಮಾಡಿದ್ರು, ತಪ್ಪು ಹುಡುಕ್ಬಿಟ್ಟು ಏನಾರ ಮಾಡಿ ತೆಗಿಬೇಕಲ್ಲ ಅಂತ ಹೇಳಿ ಬಹಳ ಒಂದು 8 ಮೀಟಿಂಗ್ ಮಾಡಿ ಫಿನಾನ್ಷಿಯಲ್ ಕಮಿಟಿ ಅಂತ ಮಾಡ್ಕೊಂಡು ಅವ್ರ 5 ಜನ ಇದ್ರು, ನಾನು ಒಬ್ಬನೇ ಇದ್ರು. ಅದ್ರಲ್ಲಿ ಅವ್ರ ಕೈಲಿ ಏನು ಮಾಡಕ್ ಆಗ್ಲೇ ಇಲ್ಲ. ಸರಿ ಏನೋ ಬೇಡ, ಅವ್ರನ್ನ ಟ್ರಸ್ಟ್ ಮಾಡ್ಕೊಂಡ್ರೆ ನಾವು ಸೊಸೈಟಿ ಮಾಡ್ಕೊಂಡವ್ರೆ ಅಂತ ನಾವೇನೋ ಮೀಟಿಂಗ್ ಮಾಡಿ ಜನರ ಜೊತೆ ಹೋದ್ರೆ ಪ್ಯಾರಲ್ ಕ್ರಿಯೇಟ್ ಮಾಡ್ಕೊಂಡು ದುಡ್ಡು ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ಅಲ್ದಲ್ಲ, ಇದನ್ನೇ ಕ್ಯಾನ್ಸಲ್ ಮಾಡ್ಬೋದು. ಈ ಕ್ಯಾನ್ಸಲ್ ಮಾಡಿದಾಗ ಮನಸ್ಸಿಗೆ ಎಷ್ಟು ದುಃಖ ಆಯ್ತು ಅಂದ್ರೆ, ಅಲ್ಲ ಯಾವ್ದೋ 4 ವರ್ಷ 5 ವರ್ಷ 1,000 ಜನ 2,000 ಜನ ಇದರಲ್ಲಿ 4,000 ಕೋಟಿ ವ್ಯವಹಾರ ಮಾಡ್ಕೊಂಡಿದ್ದಾರೆ ಅಂತ ಸಂಸ್ಥೆನ ಏಕಾಏಕಿ ಸ್ಟೇಟ್ ಅಂದ್ರು ಮಾಡ್ಬಿಟ್ಟಿದ್ದಾರೆ. ಅವ್ರಿಗೆ ಅದ್ ಹೆಂಗೆ ರಿವರ್ಸ್ ಆಯ್ತು ಅಂದ್ರೆ, ಈಗ 9-10 ಅನ್ನೋದು ಕಾರ್ಯಕ್ರಮ ಅದೇ ಹೆಸರಲ್ಲಿ ಮಾಡಕ್ ಹೊರಟಿದ್ದಾರೆ. ನೀವೇ 5 ಜನ ಹೆಸರು ಕೊಟ್ಟು ಅದನ್ನ ಸ್ಟೇಟ್ ಅಂದ್ಮೇಲೆ ಅದು ಅಧಿಕೃತವಾಗಿ ಇಲ್ಲ ಅಂದ್ಮೇಲೆ ಫಸ್ಟ್ ಸರ್ಕಲ್ ಸೊಸೈಟಿ 9-10 ಅನ್ನೋದ್ರೆ ಕಾರ್ಯಕ್ರಮ ಹೇಗ್ ಮಾಡ್ತಾರೆ ಅನ್ನೋದು ನನ್ನ ಕ್ವಶನ್. ಬಟ್ ನಿಮ್ಮನ್ನ ಅಂದ್ರೆ ವಾಕೌಟ್ ಆ ಇದರಿಂದ ಮಾಡೋದಂದ್ರೆ ಆಯ್ತು ಎಲ್ಲ ಪ್ರಕಾರ ಸರ್ಕಲ್ ನಿಮ್ದು ಯಾರು ಮುಂದೆ ಓದೋದು ಏನಿದೆ ರಿಟರ್ನ್ ತಗೊಂಡ್ರಲ್ಲ, ನೆಕ್ಸ್ಟ್ ಸ್ಟೆಪ್ ನಿಮ್ದು ಏನಾಗಿರುತ್ತೆ? ಈಗ 12-1 ಅವರು ನಮ್ಗೆ ಇಟ್ಕೊಟ್ಟಿದ್ದಾರೆ ಅಂದ್ರೆ ನೋಟಿಸ್ ನ ರಿವರ್ಸ್ ಮಾಡಿದ್ದಾರೆ. ಅಂದ್ರೆ 11-12 ಕೊಟ್ಟಿದ್ವಿ ಅಂತ ಕೊಟ್ರಲ್ಲ, ಅಲ್ಲಿ ನನಗೆ ನೋಟಿಸ್ ಬಂದಿದೆ 17ನೇ ತಾರೀಕು. ಅಲ್ಲಿಗೆ ಅವ್ರ ಇಂಟೆನ್ಷನ್ ಬಹಳ ಸ್ಪಷ್ಟವಾಗಿತ್ತು, ಅದನ್ನ ಹಿಂಪಡೆಯೋಸ್ಕರ ಅದನ್ನ ಬ್ಯಾಕ್ ಡೇಟೆಡ್ ಆಗಿ ಮಾಡಿದ್ದಾರೆ. ರಿಜಿಸ್ಟರ್ ಆಗೋದಕ್ಕೆ ಸೊಸೈಟಿ ಟ್ರಸ್ಟ್ ಬೇರೆ ಬೇರೆ ಅದು ಒಂದೇ 2 ಹೆಸರು ಒಂದೇ ಇಟ್ಕೋಬಾರ್ದು, ಆ ತರ ರೂಲ್ಸ್ ಇದಾವಲ್ಲ, ಅದಕ್ಕೆ ರಿಜಿಸ್ಟರ್ ಆಗುತ್ತೆ. ಅದು ಸೊಸೈಟಿ ಅಂತ ತಗೊಳಂಗಿಲ್ಲ, ಪದ ಟ್ರಸ್ಟ್ ರಿಜಿಸ್ಟರ್ ಆಗಿದೆ. ಫಸ್ಟ್ ಸರ್ಕಲ್ ಸೊಸೈಟಿ ಅಂತಾನೂ ತಗೊಳಂಗಿಲ್ಲ. ಮತ್ತೆ ನಮ್ದು ಒಂದು ಫಸ್ಟ್ ಸರ್ಕಲ್ ಟ್ರಸ್ಟ್ ಅಂತಾನೂ ಇದೆ. ಆ ರಿಜಿಸ್ಟ್ರೇಷನ್ ಆಗಂಗಿಲ್ಲ. ಸರ್ಚ್ ಕೊಟ್ಟ ತಕ್ಷಣ ಬರಕ್ಕೆ ಇಲ್ಲ. ನೀವು ನೋಡಿ ಸೀರೀಸ್ ಆಫ್ ಇವೆಂಟ್ಸ್ ಹೆಂಗ್ ಕ್ರಿಯೇಟ್ ಮಾಡಿದ್ದಾರೆ ಅಂದ್ರೆ, ನಮ್ಮ ಫಸ್ಟ್ ಸರ್ಕಲ್ ನ 2022 ಕ್ರೆಡಿಬಿಲಿಟಿ ತಗೊಳಕೋಸ್ಕರ ಫಸ್ಟ್ ಸರ್ಕಲ್ ಸೊಸೈಟಿ ಟ್ರಸ್ಟ್ ಅಂತ ಅದು ಯಾವ ರೀತಿ ಮಾಡೋರೆ ಅಂತ ನಮ್ ಕ್ವಶನ್. ಈಗ ನಾವು ರಿಜಿಸ್ಟರ್ಗೂ ಒಂದು ನೋಟಿಸ್ ಕೊಟ್ಟಿದ್ವಿ. ಸೊ ಇದು ನೋಂದಣಾಧಿಕಾರಿಗೂ ಹಿಂಪಡೆ ಅಧಿಕಾರ ಇಲ್ಲ, ಝೋನಲ್ ಡೈರೆಕ್ಟರ್ ಹೋಗ್ಬೇಕು. ಲೋಗೋನು ಸೇಮ್, ಬ್ರ್ಯಾಂಡ್ ಸೇಮ್, ಉದ್ಯೋಗ ಇನ್ವಿಟೇಷನ್ ಸೇಮ್. ನಂದೀಶ್ ಅವರೇ, ನಿಮ್ಮ ಇರೋರೆಲ್ಲ ತುಂಬಾ ಬುದ್ಧಿವಂತರು. IP ಪ್ರೊಟೆಕ್ಷನ್ ಅಂತ ಒಂದಿದೆ, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಪ್ರೊಟೆಕ್ಷನ್ ಅಂತ. ಲೋಗೋಗೆ, ವರ್ಡ್ ಮಾರ್ಕ್ಗೆ, ಟ್ರೇಡ್ಗೆ ಒಂದು ಇದೆ, ಆ ಪ್ರೊಟೆಕ್ಷನ್ ತಗೊಂಡಿದ್ದೀರಾ? ಇದೆ ನಮ್ಮಲ್ಲಿ. ಟ್ರೇಡ್ ಮಾರ್ಕ್ ಯಾವ ಕ್ಲಾಸ್ ಅಂತ ತಗೊಂಡಿದ್ದೀರಾ? ಕ್ಲಾಸ್ 35 ಅಲ್ಲಿ ತಗೊಂಡಿದ್ವಿ ನಾವು. ನಮ್ಮಲ್ಲಿ ಮಾರ್ಕೆಟಿಂಗ್ ಪ್ರಮೋಷನ್ಸ್ ಇವೆಂಟ್ಸ್ ಗೆ ತಗೊಂಡಿದ್ದೀವಿ. ಅದು ಫಸ್ಟ್ ಸರ್ಕಲ್ ಸೊಸೈಟಿ ಇದೆ.
ಅದನ್ನೇನ್ ಮಾಡಿದ್ದಾರೆ ಅಲ್ಲಿ ರಿಜಿಸ್ಟಾರ್ ಅಂಡ್ ಟ್ರೇಡ್ ಮಾರ್ಕ್ ಅಂತ ಬರುತ್ತೆ. ನಮ್ಗೆ ಟ್ರೇಡ್ ಮಾರ್ಕ್ ಆಗ್ಲೇ ಬಂದೋಗ್ಬಿಟ್ಟಿದೆ. ರಿಜಿಸ್ಟರ್ ಆಗಿದೆಯಾ ಟ್ರೇಡ್ ಮಾರ್ಕ್? ರಿಜಿಸ್ಟರ್ ಆಗೋದಕ್ಕೆ 6 to 1 month ಟೈಮ್ ಪೀರಿಯಡ್ ಕೊಡ್ತಾರೆ. ಯಾರು ಅಪ್ಲೈ ಮಾಡಿದ್ರೆ ಅಂತ ಹೇಳಿ ಒಂದು ಇದು ಕೊಡ್ತಾರೆ, ನೋಟಿಸ್ ಕೊಡ್ತಾರೆ. Accepted and advertised ಆಗಿದೆಯಾ? ಇದೆ ಎಲ್ಲ ನಾವು ಏನ್ ಹೇಳ್ತಾ ಇದೀನಿ, ಪ್ರತಿಯೊಂದಕ್ಕೂ ಒಂದು 300 ಪುಟದ ಡಾಕ್ಯುಮೆಂಟೇಶನ್ ಇದೆ. ಸರ್ accepted and advertised ಅಡ್ವರ್ಟೈಸ್ಡ್ ಅಂಡ್ ಅಕ್ಸೆಪ್ಟೆಡ್ ಆಗೋಗಿದೆ. ಆಗೋಗಿದೆ. ಅವರ ವೆರಿಫಿಕೇಶನ್, ಸೋಷಿಯಲ್ ವೆರಿಫಿಕೇಶನ್ ಆಗಿದೆ, 4ನೇ ಸ್ಟೇಜ್ ಆಗೋಗಿದೆ. ಸರ್ ಕಾನೂನು ಪ್ರಕ್ರಿಯೆಯಲ್ಲಿ ಸ್ಟೇನೇ ಏನು ಅಂತಿಮ ಅಲ್ಲ. ಆ ಸ್ಟೇನ್ ವೆಕೇಟ್ ಮಾಡಿದ್ರು ಕೂಡ ನೀವು ಕಾನೂನು ಪ್ರಯತ್ನ ಪಡ್ಬೋದು. ಕೊಡ್ತಾ ಇದೀವಿ ಸರ್. ಈಗ ಹೈಕೋರ್ಟ್ಗೆ ನಾಳೆ ಸ್ಟೇಗೆ ನಮ್ಮ ಇದನ್ನ ವೆರಿಫಿಕೇಶನ್ ಕೊಟ್ಟಿದ್ದೀವಿ. ಹೈಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೀವಿ, ಇಲ್ಲಿ ಅರ್ಜೆನ್ಸಿ ಆಫ್ ಮಾಡಿದೆ 9/10 ಒಳಗಡೆ ನಿರ್ಧಾರ ಆಗ್ಬೇಕು. ಬೇಕು ಅಂತ ಅಧಿಕಾರಿ 12 ಇಟ್ಕೊಂಡ್ರೆ ಇದು ಇಂಟೆನ್ಷನ್ ಏನು, ಕಾರ್ಯಕ್ರಮನ ಮಾಡ್ಬಿಡ್ಬೇಕು. ಮಾಡಾದ್ಮೇಲೆ ಅವ್ರು ಏನಾರ ಮಾಡ್ಕೊಳ್ಳಿ, ಅದು ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಮಾಡ್ತಾರೆ ಅಂತ ಹೇಳಿದ್ವಿ. ಸರ್ ಇಷ್ಟೆಲ್ಲ ಬೆಳವಣಿಗೆಗಳಾಗಬೇಕು ಅಂದ್ರೆ ನಿಮ್ಗೊಂದು ಸ್ಮೆಲ್ ಅಂತ ಗೊತ್ತಿರುತ್ತೆ. ಹೌದು, ನೀವು ಕೇವಿಟ್ ಯಾಕೆ ಹಾಕೊಂಡಿಲ್ಲ? ಕೇವೆಟ್ ಹಾಕಿದ್ವಿ. ಕೇವಿಟ್ ಅಕ್ಸೆಪ್ಟ್ ಆಗಿಲ್ಲ. ಕೇವೆಟ್ ನಮ್ದು ಸಿವಿಲ್ ಕೋರ್ಟ್ ಮತ್ತೆ ಹೈಕೋರ್ಟ್ ಅಲ್ಲಿ ಹಾಕಿದ್ವಿ. ರಿಜಿಸ್ಟರ್ಸ್ ಕೋರ್ಟ್ ನೋಂದಣಿ ಇದೆಯಲ್ಲ, ಆ ಕೋರ್ಟ್ ಅಲ್ಲಿ ಅಕ್ಸೆಪ್ಟ್ ಆಗಿಲ್ಲ, ತಗೊಳ್ಳಿಲ್ಲ. ಪ್ಲಸ್ ಅವರು ನಮ್ಮ ಕೋವಿಡ್ ಡೇಟ್ ಗಿಂತ ಹಿಂಗಡೆ ಡೇಟ್ಗೆ ಫ್ಯೂಚರ್ ಮಾಡ್ಕೊಂಡ್ರು. 15ನೇ ತಾರೀಕು 28 ಸ್ಲಾಶ್ ಮಾಡಿ 11/12 ಮಾಡ್ಕೊಂಡು 15 ನಮ್ಗೆ ಕಳಿಸ್ತಾರೆ. ಸಿವಿಲ್ ಕೋರ್ಟ್ ಇಂದ ರಿಜಿಸ್ಟರ್ ಕೋರ್ಟ್ಗೆ ಇದು ಮಾಡಬಹುದು. ಸಿವಿಲ್ ಕೋರ್ಟ್ ಇಂದ ನಾವು ಇದಕ್ಕೆ ಸೊಸೈಟಿ ಕೊಡ್ಬೋದಿತ್ತು. ಬಟ್ ನಮ್ಮ ನಿರೀಕ್ಷೆ ಇತ್ತು, ರಿಜಿಸ್ಟರ್ ಕ್ಯಾನ್ಸಲ್ ಮಾಡ್ತಾರೆ, ಸ್ಟೇ ತರ್ತಾರೆ ಅನ್ನೋ ನಿರೀಕ್ಷೆ ನಮ್ಗೆ ಅಷ್ಟೇ. ಸರ್ವಾಧಿಕಾರಿಗಳಲ್ಲ ಬಿಡಿ. ಸರ್ ಈಗ ನಿಮ್ಮನ್ನ ಸರ್ವಾಧಿಕಾರಿಗಳಲ್ಲ. ನಿಮ್ಮನ್ನ ತೆಗಿಬೇಕು ಅನ್ನೋ ಉದ್ದೇಶ ಯಾಕೆ? ಯಾಕೆ ಟ್ರಾನ್ಸ್ಪರೆನ್ಸಿ ಆಗಿ ಕೆಲಸ ಮಾಡಿದ್ರೆ ಯಾಕೆ? ಒಂದು ಅತಿಯಾದ ಸಕ್ಸಸ್ ಎಕ್ಸಿಕ್ಯೂಷನ್ ಮತ್ತೆ ಕಾನ್ಸೆಪ್ಟ್. ಈಗ ಐಡಿಯಾ ನಮ್ದು ಕಾನ್ಸೆಪ್ಟ್ ಹೊಂದಿರೋದ್ರಿಂದ ನನ್ನ ತೆಗೆಯಕ್ಕೆ ಒಂದೇ ಕಾರಣ, ಒಂದೇ ಫೇಸ್ ನಾನು ಬರ್ಬೇಕು, ಬೇರೆ ಫೇಸ್ ಇರಬಾರ್ದು ಅಂತ. ನಾನು ಮುಂದೆ ಹೋಗ್ಬಾರ್ದು. ಬಹಳ ಮಾತಲ್ಲೂ ಚೆನ್ನಾಗಿದ್ದಾನೆ, ಮತ್ತೆ ವಾಲಂಟಿಯರ್ 39,000 ಜನ ಸೇರಿಸ್ತಾ ಇದ್ದಾನೆ. ಇವ್ರನ್ನ ನಾನು ತೆಗೆದ್ರೆ ಅದೇನಾಗ್ತದೆ, ಕೆಲವು ಪಾರ್ಟಿಗಳಲ್ಲಿ ಈಗ ಅವ್ರಿಗೆ ಕರೆದು ಟಿಕೆಟ್ ಅನೌನ್ಸ್ ಮಾಡ್ಕೊಂಡಿದ್ದಾರೆ. ಅವ್ರಿಗೇನು, ಈಗ ಇವನ್ನ ತೆಗಿಲಿಲ್ಲ ಅಂದ್ರೆ ಅವ್ರು ಮಾಡಿದಾನೆ ಅಂತ ಗೊತ್ತಾದ್ರೆ ನನ್ನ ಹೆಸರು ಹೋಗುತ್ತೆ. ಅಷ್ಟೇ. ಒಂದು ಸಣ್ಣ ಈ ಬಿಸ್ನೆಸ್ ವೇದಿಕೆನ ಪೊಲಿಟಿಕಲ್ ಯೂಸ್ ಮಾಡ್ಕೊಳಕ್ ಹೋಗಿ, ಪೊಲಿಟಿಕಲ್ ನ ಬೆರ್ಸಕ್ ಹೋಗಿ ನಮ್ಮನ್ನ ತೆಗಿಬೇಕು ಮಾಡಕ್ ಹೋಗಿ ಏನು ಉಚ್ಚಾರಣೆ ಪ್ರಜಾಪ್ರಭುತ್ವ ಪ್ರಕ್ರಿಯೆಗಳಾಗಿದೆಯಾ? ಸೊಸೈಟಿ ಆಕ್ಟ್ ಅಲ್ಲಿ ನಿಮ್ಮನ್ನ ತೆಗೆದಾಕಿದ್ದು ಕರೆಕ್ಟ್ ಆಗಿದೆಯಾ? ದಯಮಾಡಿ ಕ್ಷಮಿಸಿ, ಉಚ್ಚಾಟನೆ ಪ್ರಶ್ನೆ ಇಲ್ಲಿ ಬರಲ್ಲ. ನಾವು ಪ್ರೆಸಿಡೆಂಟ್ ನಾವು ಅವ್ರನ್ನ ನಂದೀಶ್ ಅವರು ಅವ್ರನ್ನ ಉಚ್ಚಾಟನೆ ಮಾಡ್ಬೋದು. ಸರಿ ಆಯ್ತು. ತೆಗೆಯಕ್ಕಾಗಿಲ್ಲ, ತೆಗಿಯಕ್ಕಾಗಿಲ್ಲ. ಅದಕ್ಕೆ ಸ್ಟೇಟ್ ಅಲ್ಲಿ ಇದೆ. ಇವತ್ತು ನಾನೇ ಅಧ್ಯಕ್ಷ, ಅವತ್ತು ಅಧ್ಯಕ್ಷ, ಆಗಸ್ಟ್ ಅಧ್ಯಕ್ಷ, ಮುಂದೇನು ಅಧ್ಯಕ್ಷ. ತೆಗೆದಾಕಿಲ್ಲ. ಮೆಂಬರ್ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ. ಅಧ್ಯಕ್ಷ ಪ್ರತಿಕೆ ತುಂಬಾ ನಡೀತಿದ್ದಾವೆ. ಆಗ್ತೋದಾಗ ಬ್ಯಾಕ್ ಡೋರ್ ಅಲ್ಲಿ ಈ ತರ ಸ್ಟೇಟ್ ಇರೋದು, ನಮ್ಮ ಸೊಸೈಟಿ ನಿಲ್ಸೋದು, ತೊಂದರೆ ಕೊಡೋದು, ಅಂದ್ರೆ ಸ್ವಲ್ಪ ಪವರ್ಫುಲ್ ಇದಾರೆ. ರಾಜಕಾರಣ ಬ್ಯಾಕ್ ಅದೇ ನಾನು ಇವಾಗ ನಿಮ್ಗೆ ಹೇಳ್ದಂಗೆ, ನಾನು ಜಸ್ಟ್ ಪ್ರೀ ರಿಜಿಸ್ಟ್ರೇಷನ್ ಹೇಳಿದೆ, ನಮ್ಮ ರೈಸ್ ಹೇಳಿದೆ, ಮತ್ತೆ ರೆಸಿಸ್ಟೆನ್ಸ್ ಹೇಳಿದೆ. ಇದು ರಿಪೋರ್ಟ್ ಅನ್ನೋದನ್ನ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, RRR ಅಂತ ಹೇಳ್ತೀನಿ ಅಂತ. ಈ ರಿಪೋರ್ಟ್ ಹೇಳ್ಬಿಡ್ತೀನಿ. ನೀವು ನೇಗಿಲು ಅಂತ ಹೇಳಿದ್ರಲ್ಲ, ಅವ್ರು ನೇಗಿಲೆ ಅಧ್ಯಕ್ಷರ ಮಗನ. ನೇಗಿಲೆ ರವಿ ಅಂತ. ಪಾಪ ಅವರು ನಾವು ಫೌಂಡರ್ ಆಕ್ಚುಲಿ, ಅವರ ಐಡಿಯಾ ನಾವಿಬ್ರು ನರೇಟ್ ಮಾಡಿದ್ದು. ಅದನ್ನ ನಾನು ಬಹಳ ಸ್ಪಷ್ಟವಾಗಿದೆ. ರೈತ ಸಂಘದ ಅಧ್ಯಕ್ಷರ ಮಗನ. ಅಲ್ಲ ಬೇರೆ. ಈಗ 4th ಎಡಿಷನ್ ಎಕ್ಸ್ಪೋರ್ ಮಾಡ್ತಿದ್ದಾರೆ. ನನ್ನ ಪ್ರಕಾರ 9/10 ಅಂತ ನಾವು ಮಾಡಕ್ಕಾಗಲ್ಲ. ನಾವು ಮೇ ಇಲ್ಲ ಜೂನ್ಗೆ ಕರೆಕ್ಟ್ ಆಗಿ ಪ್ಲಾನ್ ಮಾಡಿ ಅದನ್ನ ಮಾಡೋಣ ಅಂತ ನಮ್ಮ ಸೊಸೈಟಿ ಅನ್ಕೊಂಡಿದೀವಿ. ಮತ್ತೆ ಇದನ್ನ ಸ್ಟೇ ತಂದು ಫಸ್ಟ್ ಸರ್ಕಲ್ ಸೊಸೈಟಿನ 12ನೇ ತಾರೀಕು ಆದ್ಮೇಲೆ ಮಾಧ್ಯಮದಲ್ಲಿ ನಾನು ಏನ್ ಕೇಳ್ಕೊತೀನಿ ಅಂದ್ರೆ, ದಯವಿಟ್ಟು ಇದನ್ನ ನಿಲ್ಸಿ 9/10 ಅನ್ನೋದಕ್ಕೆ ಏನು ಆಗ್ತಾ ಇದೆ ಅದು ಆಗದ ತರ ನೋಡ್ಕೊಳ್ಳೋದು ಮಾಡೋದು ಮಾಧ್ಯಮವೇ ಬರಬೇಕು. ಯಾಕಂದ್ರೆ ಬಹಳ ಸ್ಮೋಟ್ ಆಗಿ ಪ್ರಿಪೇರ್ ಮಾಡಿದ್ದಾರೆ. ವೆಕೇಶನಲ್ ಕೋರ್ಟ್ ರಜಾ ಇರೋ ಟೈಮಲ್ಲಿ ನಾವು ಸ್ಟೇ ತರಕ್ಕೆ ಡಿಲೇ ಆಗಕ್ಕೆ, ಟೈಮ್ ಡಿಲೇ ಮಾಡೋದಕ್ಕೆ ನಮ್ಗೆ ಡಾಕ್ಯುಮೆಂಟೇ ಕೊಡ್ದಂಗೆ 17ಕ್ಕೆ 18ಕ್ಕೆ ಯಾಕೆ ಕೊಟ್ಟವ್ರೆ ಅಂದ್ರೆ 19ನೇ ತಾರೀಕಿಂದ ಕೋರ್ಟ್ ರಜಾ. ಸೊ 20ರಿಂದ 2ನೇ ತಾರೀಕು ಕೋರ್ಟ್ ರಜಾ ಇರೋದ್ರಿಂದ ಸ್ಮಾರ್ಟ್ ಆಗಿ ಮೂವ್ ಮಾಡ್ಕೊಂಡು ಅವರು ಇದೊಂದು ಕಾರ್ಯಕ್ರಮ ರನ್ ಮಾಡ್ಬೇಕು ಅಂತ ಮಾಡಿದ್ರೆ. ಮಾಧ್ಯಮದಲ್ಲಿ ರಿಕ್ವೆಸ್ಟ್ ಅಂದ್ರೆ ಅದನ್ನ ನೀವು ಸ್ವಲ್ಪ ಇದನ್ನೆಲ್ಲ ಹೈಲೈಟ್ ತಂದು ಇದು ಹೆಂಗ್ ನಡೀತದೆ, ಯಾವ್ದ್ರ ಮೇಲೆ ನಡೆಸ್ತೀರಾ, ಯಾರ ಮೇಲೆ ನಡೆಸ್ತೀರಾ, ಸೊಸೈಟಿ ನಡೆಸ್ತೀರಾ, ಟ್ರಸ್ಟಿಂಗ್ ನಡೆಸ್ತೀರಾ, ನಡ್ಸಕ್ ಆಗತ್ತಾ ಆಗಲ್ಲ ಅನ್ನೋ ಕ್ವಶನ್ ರೈಸ್ ಮಾಡ್ಬೇಕು ಅನ್ನೋದಕ್ಕೋಸ್ಕರ ನಾವು ವಿಡಿಯೋ ಬಂದಿದ್ದೀವಿ. ಇನ್ನೊಂದು ಬಹಳ ಮುಖ್ಯವಾಗಿ, ನಾವು ರೀಬೌಂಡ್ ಹೇಳಿದ್ನಲ್ಲ, ಇದನ್ನ ನಾವು ಕಂಟಿನ್ಯೂ ಮಾಡ್ತೀವಿ. ಸರ್ಕಲ್ ಮೀಟಿಂಗ್ ಮಾಡ್ತೀವಿ, ಫಸ್ಟ್ ಸರ್ಕಲ್ ಸೊಸೈಟಿ ಇಂದಾನೆ ಮಾಡ್ತೀವಿ, ಮುಂದಕ್ಕೆ ಇನ್ನೂ ಚೆನ್ನಾಗಿ ಮಾಡ್ತೀವಿ. ಇನ್ನೂ ಒಂದು 10 ಕಾನ್ಸೆಪ್ಟ್ ನ ಇಂಪ್ಲಿಮೆಂಟ್ ಮಾಡೋದಿದೆ. 6ರಲ್ಲಿ 2-3 ಮಾತ್ರ ಇಂಪ್ಲಿಮೆಂಟ್ ಮಾಡಿದ್ವಿ. ಇನ್ನೂ 4 ಕಾನ್ಸೆಪ್ಟ್ ನ ಇವಾಗ ಇಮಿಡಿಯೇಟ್ ಆಗಿ ಇಂಪ್ಲಿಮೆಂಟ್ ಸ್ಟಾರ್ಟ್ ಮಾಡಿದೀವಿ. ಸರ್ಕಲ್ ಮೀಟಿಂಗ್ ಸ್ಟಾರ್ಟ್ ಮಾಡಿದೀವಿ. ಇದನ್ನ 28ರಂದು ನನಗೆ ಇವಾಗ ಅಧಿಕೃತವಾಗಿ ಸೊಸೈಟಿ ಸುದೀಕರಣ ಆಯ್ತು. 20 ರಿನಿವಲ್ ಆಗಿದೆ. 25ರಿಂದ 28 ನಾವೇ ಇರ್ತೀವಿ. ಸೊ ನಾವು ಕಂಟಿನ್ಯೂ ಮಾಡ್ತೀವಿ. ಇದೇನು ಶಾರ್ಟ್ ಟೈಮ್ ಅಲ್ಲಿ ಒಂದು ಮಾಡಕ್ಕೆ ಮಾಡ್ತಾ ಇದಾರಲ್ಲ, ಇದನ್ನ ಒಂದ್ ಸ್ವಲ್ಪ ಅಡಚಣೆ ಆಗಿರೋದನ್ನ ಜನಕ್ಕೆ ಸಂದೇಶ ಕೊಡ್ತಿರೋದು, ಆ ಅಕೌಂಟಿಗೆ ದುಡ್ಡು ಹಾಕ್ಬೇಡಿ, ಆ ದುಡ್ಡು ಹಾಕಿ ಕಾಶಿಯಸ್ ಆಗಿರಿ, ಅದು ಚೆಕ್ ಮಾಡ್ಕೊಳ್ಳಿ, ಅದು ಅಧಿಕೃತ ಇಲ್ಲೋ ಅನ್ನೋ.
ನೀವೇ ಅದನ್ನ ಡಿಸೈಡ್ ಮಾಡೋದಕ್ಕೆ ಯಾರು ಹಾಕ್ಬೇಕು ಅಂತ ಇದ್ದಾರೆ. ಈಗ ಸಾಲ ಹಾಕ್ಬೇಕು ಅಂತಿರೋರು, ಸ್ಪಾನ್ಸರ್ ತರಬೇಕು ಅನ್ನೋರು ಫಸ್ಟ್ ಅವ್ರಿಗೆ ನೋಡ್ಕೊಂಡು ಮಾಡಿ ಅಂತ ನಾವು ಒಂದು ಎಚ್ಚರಿಕೆನ ಈಗ ಕೊಡಕ್ಕೆ ಇಷ್ಟಪಡ್ತಾ ಇದ್ದೀವಿ. ಸಾರ್ವಜನಿಕರಿಗೆ ನೀವೇ ಹೇಳಿ, ಅಧಿಕೃತ ಯಾವುದು ಅನಧಿಕೃತ ಯಾವುದು ಯಾವ್ದನ್ನ ನೋಡ್ಕೊಂಡು ನೀವು ಅಲ್ಲಿ ಹೂಡಿಕೆ ಮಾಡ್ಬೇಕು, ಅದು ನೀವು ಸ್ಪಷ್ಟೀಕರಣ ಕೊಡ್ತೀವಿ. 2022 ಸೊಸೈಟಿ ಫಸ್ಟ್ ಸರ್ಕಲ್ ಸೊಸೈಟಿ ಒರಿಜಿನಲ್ ರಿಜಿಸ್ಟರ್ಡ್ ICICI ಬ್ಯಾಂಕ್ ಅಲ್ಲಿ ಅಕೌಂಟ್ ಡೀಟೇಲ್ಸ್ ಇದೆ. ಅದೇ ಲಾಸ್ಟ್ 4 ವರ್ಷ 5 ವರ್ಷದಿಂದ ನಡ್ಸ್ಕೊಂಡ್ ಬಂದಿದೆ. ಅದು ಅಧಿಕೃತವಾದಂತ ರಿಜಿಸ್ಟ್ರೇಷನ್ ನಂಬರ್ 14 21 22 ಆಗಿದೆ ರಿಜಿಸ್ಟ್ರೇಷನ್ ನಂಬರ್. ಅನಧಿಕೃತವಾಗಿರೋದು ಫಸ್ಟ್ ಸರ್ಕಲ್ ಸೊಸೈಟಿ ಟ್ರಸ್ಟ್ ಮಾಡಿ ಮತ್ತೆ ಈಗ 2025 ರಿಜಿಸ್ಟ್ರೇಷನ್ ಆಗಿರೋದು ಹೊಸದಾಗಿ. ಯಾವ್ದೋ ಸಂಸ್ಥೆ ಹೊಸದಾಗಿ ರಿಜಿಸ್ಟರ್ ಆಗ್ಬಿಟ್ಟು ನಾನು 4 ವರ್ಷ ಮಾಡಿದೀನಿ ಅಂದ್ರೆ ಜನಕ್ಕೂ ಗೊತ್ತಾಗಲ್ಲ. ಬಟ್ ಅಲ್ಲಿ ಏನು ಅಕೌಂಟ್ ಅಲ್ಲಿ ಕಾಣಿಸುತ್ತೆ ಫಸ್ಟ್ ಸರ್ಕಲ್ ಸೊಸೈಟಿ ಟ್ರಸ್ಟ್ ಅಂತ ಕಾಣುತ್ತೆ. HDFC ಬ್ಯಾಂಕ್ ನಲ್ಲಿ ದುಡ್ಡನ್ನ ರಿನಿವಲ್ ಮತ್ತೆ ಸ್ಪಾನ್ಸರ್ಶಿಪ್ ಕಲೆಕ್ಷನ್ ಎಲ್ಲ ಅದ್ರಲ್ಲಿ ನಡೀತಾರೆ. ಅದು ಅನಧಿಕೃತವಾಗಿ ಮತ್ತೆ ಇಲ್ಲಿಗಲ್ ಆಗಿ ದುಡ್ಡು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಬಹಳ ಸ್ಪಷ್ಟವಾಗಿ ಅದನ್ನ ಇವತ್ತು ಜನಕ್ಕೆ ತಿಳಿಸ್ಬೇಕು ಅಂತಾನೆ ಮಾಧ್ಯಮದಲ್ಲಿ ಎಲ್ಲ ನನ್ನ ಮಾಧ್ಯಮ ಸ್ನೇಹಿತರಿಗೆ ಸ್ವಾಗತವನ್ನ ಕೋರ್ತೇನೆ. ನಮ್ಮ ಒಂದು ಕೋರಿಕೆಯ ಮೇರೆಗೆ ಇವತ್ತು ಒಂದು ಪ್ರೆಸ್ ಮೀಟ್ ಅನ್ನ ಹಮ್ಮಿಕೊಳ್ಳೋದಕ್ಕೆ ನಮಗೊಂದು ಅವಕಾಶವನ್ನ ಮಾಡಿಕೊಟ್ರಿ. ಅದಕ್ಕೆ ನಿಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಫಸ್ಟ್ ಸರ್ಕಲ್ ಸೊಸೈಟಿ 2020 ಅವರಿಂದ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಈಗ ನಮ್ಮ ಫಸ್ಟ್ ಸರ್ಕಲ್ ಸೊಸೈಟಿಯ ಅಧ್ಯಕ್ಷರಾದಂತ ಶ್ರೀ ನಂದೀಶ್ ಎಸ್ ರಾಜೇಗೌಡರು ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾರೆ. ನಂತರದಲ್ಲಿ ಪದಾಧಿಕಾರಿಗಳಾದ ನಾವುಗಳು ಕೂಡ ಒಂದಷ್ಟು ಮಾಹಿತಿಯನ್ನು ನಿಮಗೆ ಸಂಕ್ಷಿಪ್ತವಾಗಿ ಕೊಡೋದಕ್ಕೆ ಬಯಸ್ತೀನಿ. ನಮಸ್ಕಾರ. ಇಲ್ಲಿ ಏನಾಗ್ತಾ ಇದೆ, ಫಸ್ಟ್ ಸರ್ಕಲ್ ಸೊಸೈಟಿ ಟ್ರಸ್ಟ್ ಅಂತ ಒಂದು ವೇದಿಕೆಯನ್ನ ರಿಜಿಸ್ಟರ್ ಮಾಡಿಕೊಂಡು ಕೆಲವು ಆಕ್ಟಿವಿಟಿಗಳನ್ನ ಮಾಡೋದಕ್ಕೆ ಮುಂದಾದ್ರು. ಅದ್ರ ಪ್ಯಾರಲಲ್ ಆಗಿ ಫಸ್ಟ್ ಸರ್ಕಲ್ ಸೊಸೈಟಿ ಒರಿಜಿನಲ್ ರಿಜಿಸ್ಟರ್ಡ್ ಏನಿತ್ತು ನಂದೀಶ್ ರಾಜೇಗೌಡರ ಒಂದು ಅಧ್ಯಕ್ಷತೆಯಲ್ಲಿ ಅದು ರಿಫಾರ್ಮೇಶನ್ ತಗೊಂಡು ರಿನ್ಯೂವಲ್ ತಗೊಂಡು ಮತ್ತೆ ಆಕ್ಟಿವಿಟಿಗೆ ಬಂತು. ಅದಾದ್ಮೇಲೆ ಮೊದಲನೇ ವರ್ಷದಿಂದನೂ ಸತತವಾಗಿ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿರೋದು ಫಸ್ಟ್ ಸರ್ಕಲ್ ಸೊಸೈಟಿ ಅಂತಕ್ಕಂಥ ಒಂದು ಸಂಸ್ಥೆ. ಬಟ್ ಇವಾಗ ಅವ್ರು ಏನು ಕ್ಲೈಮ್ ಮಾಡ್ತಾ ಇದ್ದಾರೆ, ಫಸ್ಟ್ ಸರ್ಕಲ್ ಸೊಸೈಟಿ ಎಕ್ಸ್ಪೋ 4th ಎಡಿಷನ್ ಅಂದ್ರೆ ಅವರು ಟ್ರಸ್ಟ್ ಮಾಡಿರೋದೇ ಈಗ 4-5 ತಿಂಗಳ ಹಿಂದೆ. 4th ಎಡಿಷನ್ ಏನ್ ಬಂತು ಅವ್ರಿಗೆ? ಸೊ ಅಂದ್ರೆ ದೇ ಆರ್ ಕ್ಲೈಮಿಂಗ್ ಫಸ್ಟ್ ಸರ್ಕಲ್ ಸೊಸೈಟಿನನ್ನೇ ನಮ್ಮದು ಅಂತ ಅವರು ಕ್ಲೈಮ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಇದರಲ್ಲಿ ಬಹಳ ವಿಪರ್ಯಾಸದ ಪರಿಸ್ಥಿತಿ ಏನು ಅಂತಂದ್ರೆ, ಇಡೀ ಸಮುದಾಯದಲ್ಲಿ ಇರ್ತಕ್ಕಂತ ಈ ಸಂಸ್ಥೆಗೆ ಕಳೆದ 3-4 ವರ್ಷಗಳಿಂದ ಕೆಲಸ ಮಾಡ್ತಕ್ಕಂತ ಎಲ್ಲ ನಮ್ಮ ಉದ್ಯಮಿ ಬಂಧುಗಳು ಏನಿದಾರಲ್ಲ ಇವರೆಲ್ಲರೂ ಕೂಡ ಮನಸ್ಸಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ನೋವಾಗಿದೆ. ಏನಕ್ಕೆ ಅಂದ್ರೆ, ಯಾವುದೇ ಸಂಸ್ಥೆ ನಾವು ಈ ಫಸ್ಟ್ ಸರ್ಕಲ್ ಸೊಸೈಟಿನಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಿದ್ರು ನಾವೆಲ್ಲರೂ ಕೂಡ ಇರ್ತಾ ಇದೀವಿ. ಈಗ ಇಲ್ಲೂ ಕೂಡ ಕೆಲವರು ಹೆಸರುಗಳನ್ನ ಹಾಕೊಂಡಿದ್ದಾರೆ ಬಿಟ್ರೆ ಅವ್ರಿಗೆ ಮನಸ್ಸಿನಲ್ಲಿ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ. ಅವ್ರಿಗೆ ಬಲವಂತವಾಗಿ ಅವ್ರ ಹತ್ರ ಕೆಲಸಗಳನ್ನ ಮಾಡಿಸ್ತಾ ಇದ್ದಾರೆ, ಅವರ ಹೆಸರುಗಳನ್ನ ಬಳಸ್ತಾ ಇದ್ದಾರೆ. ಅವರು ನೊಂದ್ಕೊಂಡು ನಮ್ಗಳ ಹತ್ರ ಹೇಳ್ಕೊಳ್ತಾ ಇದ್ದಾರೆ, ಸರ್ ಅವರು ಪ್ರೆಷರ್ ಹಾಕಿ ನಮ್ಮ ಹತ್ರ ಲೆಟರ್ ಸೈನ್ ಹಾಕಿಸ್ತಾರೆ, ಪ್ರೆಷರ್ ಹಾಕಿ ನಮ್ಮ ಹತ್ರ ಸ್ಟೇಟ್ಮೆಂಟ್ ಕೊಡಿಸ್ತಾರೆ. ಸೊ ಹಾಗಾಗಿ ನಮ್ಗೆ ವಿಧಿ ಇಲ್ಲ ಸರ್ ಅಂತ ಬಂದು ನಮ್ಮ ಹತ್ರ ನೋವುಗಳನ್ನ ತೋಡ್ಕೊಂತಾ ಇದ್ದಾರೆ. ನಮಗೆ ನೊಂದ್ಕೊಂತ ಇರೋದು ಏನ್ ವಿಚಾರ ಅಂತಂದ್ರೆ, ನಮ್ಮ ಸಮುದಾಯದವರು, ನಮ್ಮ ಸ್ನೇಹಿತರು, ನಾವು ಒಟ್ಟಾಗಿ 3-4 ವರ್ಷದಿಂದ ಕೆಲಸ ಮಾಡಿದವರು ಇವತ್ತು ಎಲ್ಲರೂ ಕೂಡ ನೋವಿನಲ್ಲಿ ನಮ್ಮ ಸಮುದಾಯಕ್ಕೆ ಒಂದು ಒಳ್ಳೆ ಕೆಲಸ ಮಾಡ್ಕೋಬೇಕು ಅಂತ ಬಂದಂತವ್ರಿಗೆ ಇಂಥ ಒಂದು ಸ್ವಾರ್ಥಕ್ಕೋಸ್ಕರ ಎಲ್ಲರ ಮೇಲೆ ಒಂದು ಪ್ರೆಷರ್ ನ ತಂದು ಎಲ್ಲ ಒಂದು ಸಮುದಾಯಕ್ಕೆ ಒಂದು ಕೆಟ್ಟ ಹೆಸರು ತರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡುವ ಉದ್ದೇಶ ಏನಾಗಿತ್ತು ಅಂತ ನಮ್ಗೆ ನಿಜವಾಗ್ಲೂ ಗೊತ್ತಿಲ್ಲ. ಈ ಎಲ್ಲಾ ವಿಚಾರಗಳು ನಮ್ಮ ಸಮುದಾಯಕ್ಕೆ ದೇವರು ಅಂತಾನೆ ನಾವು ಕೇಳ್ಕೊಳ್ತಕ್ಕಂಥ ನಮ್ಮ ಸ್ವಾಮೀಜಿಯವರು ಕೂಡ ಈ ಗಮನಕ್ಕೆ ತಂದಿದ್ದೀವಿ. ನಾವು ಸ್ವಾಮೀಜಿ ಈ ತರ ಆಗಿದೆ, ದಯವಿಟ್ಟು ಸರಿಪಡಿಸಿ, ಸಮುದಾಯಕ್ಕೆ ಒಂದು ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಬಂದಿದೀವಿ, ಮುಂದೆ ಕೂಡ ಮಾಡ್ತೀವಿ. ಯುವಕರಾಗಿದ ತಕ್ಷಣ ನಮ್ಮಲ್ಲಿ ಒಂದು ಹಣಬಲ ಇಲ್ಲ ಅಥವಾ ಒಂದು ಬ್ಯಾಕ್ ಗ್ರೌಂಡ್ ಇಲ್ಲ ಅಂದ ತಕ್ಷಣ ನಮ್ಗೆ ಸಂಸ್ಥೆನ ಕಟ್ಟೋದಿಕ್ ಆಗಲ್ಲ ಅಂತ ಅಂದ್ರೆ ಅದು ಅವರ ಭ್ರಮೆ ಆಗಿರ್ತದೆ ಅಂತ ನಾನು ಹೇಳಕ್ ಬಯಸ್ತೀನಿ. ಕೇವಲ ಹಣ ಮಾತ್ರ ಅಲ್ಲ, ಕೇವಲ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಅಲ್ಲ, ಅಥವಾ ಯಾವುದೋ ಒಂದು ಹುದ್ದೆಯ ಬ್ಯಾಕ್ ಗ್ರೌಂಡ್ ಇಂದ ಈ ತರ ಸಂಸ್ಥೆಗಳನ್ನ ಕಟ್ಟೋದಿಕ್ ಆಗೋದಿಲ್ಲ. ಇವತ್ತು ಆ ಕೆಲವು ವ್ಯಕ್ತಿಗಳು 3 ವರ್ಷಗಳ 4 ವರ್ಷಗಳ ಹಿಂದೆ ಎಲ್ಲಿದ್ರು, ಸಮುದಾಯಕ್ಕೆ ಅವ್ರ ಹೆಸರು ಗೊತ್ತಿತ್ತ? ಅವ್ರ ಹೆಸರನ್ನ ಇಡೀ ಸಮುದಾಯಕ್ಕೆ ಪರಿಚಯ ಮಾಡಿಸಿದಂತ ಕಾರ್ಯಕರ್ತರುಗಳು, 400-500 ಜನ ಕಾರ್ಯಕರ್ತರುಗಳು ಮನೆ ಮನೆಗೆ ಹೋಗಿ ಇಡೀ ರಾಜ್ಯದಲ್ಲಿ ಪ್ರಚಾರವನ್ನ ಮಾಡಿ ಇಡೀ ಊರುಗಳಿಗೆ ಹೋಗಿ ಅವ್ರ ಬಗ್ಗೆ ಅವ್ರ ಹೆಸರನ್ನ ಹೇಳಿ ಇನ್ವಿಟೇಷನ್ ಅಲ್ಲಿ ನಮ್ಮ ಹೆಸರುಗಳನ್ನ ಒಂದನ್ನು ಹಾಕ್ದಂಗೆ ಕೇವಲ ಅವ್ರ ಹೆಸರುಗಳನ್ನೇ ಹಾಕಿ ಅವ್ರ ಫೋಟೋಗಳನ್ನ ಹಾಕಿ ಇವ್ರು ನಮ್ಮ ಮಕ್ಕಳಿಗರು, ಇವ್ರು ನಮ್ಮ ಮಕ್ಕಳಿಗರು, ಇವ್ರು ನಮ್ಮ ಜೊತೆ ನಿಂತಿದ್ದಾರೆ ಅಂತ ತೋರ್ಸೋ ಹೊತ್ತಿಗೆ ನೀವು ಎಲ್ಲರ ಮನಸ್ಸಿನಲ್ಲಿ ನೀವು ಬಂದ್ರಿ.
ಇವತ್ತು ಬಂದಂತ ಅವತ್ತು ಅಷ್ಟು ಜನ ಕೆಲಸ ಮಾಡಿ ನಿಸ್ವಾರ್ಥತೆಯಿಂದ ಸೇವೆ ಸಲ್ಲಿಸಿದಂತವ್ರನ್ನ ಇವತ್ತು ನೀವು ಹೊರಗಿರ್ತಕ್ಕಂಥದ್ದು ಅರ್ಧಿರ್ತಕ್ಕಂಥ ಕೆಲಸವನ್ನ ಮಾಡ್ತೀರಾ ಅಂತ ಅಂದ್ರೆ ಇದಕ್ಕೆ ಏನು ವಿಚಾರ ಬಂದಿದೆ? ಯಾವ ಒಂದು ನಿಮ್ಮ ಸ್ವಾರ್ಥಕ್ಕೋಸ್ಕರ ಈ ಘಟನೆಯನ್ನ ನಡಿಬೇಕು? ಯಾವ ಈ ಒಂದು ಉದ್ದೇಶಕ್ಕೋಸ್ಕರ ಈ 9 ಹೊತ್ತು 11ಕ್ಕೆ ಎಲ್ಲರನ್ನ ಹೊರಗಡೆ ಇಟ್ಟು ಕಾರ್ಯಕ್ರಮನ ಮಾಡ್ತಕ್ಕಂಥ ಉದ್ದೇಶನಾದ್ರೂ ಏನಿದೆ? ಯಾರ ಒಂದು ಅಭಿವೃದ್ಧಿಗೋಸ್ಕರ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ? ಇಡೀ ಸಮುದಾಯ ಅಂತ ಅಂದ್ಮೇಲೆ ನೀವು ನಾವು ಎಲ್ಲರೂ ಒಂದೇ. ನಮಗೆ ಗೊತ್ತಿರ್ತಕ್ಕಂಥದ್ದು ಎಲ್ಲರೂ ಕೂಡ ನಮ್ಮ ಸಮುದಾಯದಲ್ಲಿ ಮುಖಂಡರೇ, ಇನ್ಕ್ಲೂಡಿಂಗ್ ನಮ್ಮ ದೇವೇಗೌಡರು ಇರ್ಬೋದು, ಕುಮಾರಣ್ಣವರು ಇರ್ಬೋದು, ಆರ್ ಅಶೋಕ್ ಇರ್ಬೋದು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರಣ್ಣವರು ಇರ್ಬೋದು, ಅಶ್ವಥ್ ನಾರಾಯಣ ಇರ್ಬೋದು, ಈಗ ಅನೇಕರು ಎಲ್ಲರೂ ಕೂಡ ಈ ಸಮುದಾಯಕ್ಕೆ ಈ ಕೆಲಸಕ್ಕೆ ಕೈ ಜೋಡಿಸಿರ್ತಕ್ಕಂಥ ಮಹಾನುಭಾವರು. ಇವತ್ತು ಅವರೆಲ್ಲರೂ ಕೂಡ ನೋವಾಗ್ತಕ್ಕಂಥ ಕೆಲಸವನ್ನ ನೀವು ಮಾಡಿದಿರಲ್ಲ, ಇದು ದೇವರು ಮೆಚ್ಚುತ್ತಾನ? ಇದರಿಂದ ನಮ್ಮ ಸಮುದಾಯಕ್ಕೆ ಒಳ್ಳೆಯ ಅಭಿವೃದ್ಧಿ ಆಗ್ತದ? ದಯಮಾಡಿ ನೀವು ನಿಮ್ಮ ಮನಸ್ಸಾಕ್ಷಿಗೆ ಕೇಳ್ಕೊಳ್ಳಿ. ನಾವು ನಮ್ಮನ್ನ ಎಷ್ಟು ಜನ ಮೆಂಬರ್ಸ್ ನ ಬಲವಂತವಾಗಿ ನೀವು ಅವ್ರ ಜೊತೆ ಗುರುತಿಸ್ಕೊಂಡ್ರೆ ನಿಮ್ಮನ್ನ ಇಮಿಡಿಯೇಟ್ ತೆಗೆದಾಕ್ತಿವಿ ನಮ್ಮ ಗ್ರೂಪ್ ಇಂದ ಅಂತ ಎಷ್ಟು ಜನಕ್ಕೆ ನೀವು ಬೆದರಿಕೆ ಹಾಕ್ತೀರಾ? ನೀವು ಇಮಿಡಿಯೇಟ್ ಆಗಿ ಹುಡುಕಿ ನನ್ನನ್ನ ವೈಯಕ್ತಿಕವಾಗಿ ಗ್ರೂಪ್ ಇಂದ ಎಕ್ಸಿಟ್ ಆಗ್ಬೇಕು ಅಂತ ಹೇಳಿ ಮುಂದೆ ಕೂರಿಸ್ಕೊಂಡು ಗ್ರೂಪ್ ಇಂದ ಎಕ್ಸಿಟ್ ಮಾಡಿಸ್ತೀರಾ? ಅದಾದ್ಮೇಲೆ ನಾನು ಅಧಿಕೃತವಾಗಿ ನಾನು ಈ ಒಂದು ಸಂಘಟನೆಯಲ್ಲಿ ಗುರುತಿಸ್ಕೊಂಡ ಮೇಲೆ ನನ್ನನ್ನ ಹುಡುಕಿ 3-4 ಗ್ರೂಪ್ ಇಂದ ನನ್ನನ್ನ ತೆಗೆದಾಕ್ತೀರಾ ನೀವು ಅಂತಂದ್ರೆ ಯಾಕೆ ಇಂಥ ಒಂದು ಸಂಕುಚಿತ ಮನೋಭಾವನೆ ನಿಮಗೆ ಯಾಕೆ? ನಾವೆಲ್ಲರೂ ಒಂದೇ ಅಲ್ವಾ? ನಾವು ನಿಮಗೋಸ್ಕರ ನಮ್ಮ ಹಗಲು ರಾತ್ರಿ ನಮ್ಮ ಶ್ರಮ ಹಾಕಿ ನಿಮಗೋಸ್ಕರ ಕೆಲಸ ಮಾಡೋದು ಅಲ್ವಾ? ನಿಮ್ಮನ್ನ ನಾವು ಸದಾ ನೆನೆಸ್ಕೊಂಡು ಅಲ್ವಾ? ಇವತ್ತು ಇಂಥ ಒಂದು ಸಮುದಾಯಕ್ಕೆ ನಿಮ್ಮಿಂದ ಇಂಥ ಒಂದು ಚಿಕ್ಕ ಮನಸ್ಥಿತಿನ ತೋರಿಸಿ ಯಾಕೆ ನೀವು ಬಹಳ ದೊಡ್ಡ ಮಟ್ಟದಲ್ಲಿ ನಾವು ನಮ್ಮನ್ನ ಹೃದಯದಲ್ಲಿ ನಾವು ಇಟ್ಕೊಂಡಿದ್ವಿ. ಇವತ್ತು ನೀವು ಚಿಕ್ಕವರಾಗೋ ಕೆಲಸನ ಮಾಡಬೇಡಿ. ದಯಮಾಡಿ ಈ ಒಂದು ಸಮುದಾಯಕ್ಕೆ ಅನ್ಯಾಯ ಆಗ್ಬಾರ್ದು. ಯಾವ ಒಬ್ಬ ಹಿತಾಸಕ್ತಿಗೋಸ್ಕರ ಸಮುದಾಯವನ್ನ ಬಲಿ ಕೊಡ್ತಕ್ಕಂಥ ಕೆಲಸನ ಮಾಡಬಾರ್ದು. ಅನೇಕರು ಇಂಥ ಕಾರ್ಯಕ್ರಮಗಳಿಗೆ ಲಕ್ಷಾಂತರ ರೂಪಾಯಿ ಹಣವನ್ನ ದೇಣಿಗೆಯಾಗಿ ಕೊಟ್ಟು ಕಾರ್ಯಕ್ರಮನ ಚೆನ್ನಾಗಿ ಮಾಡಿ 100 ಜನಕ್ಕೆ ಅನುಕೂಲ ಮಾಡಿಕೊಡಿ ಅಂತ ಪ್ರತಿ ವರ್ಷ ಬರ್ತಾ ಇದ್ರು. ಅಂತವರ ಶ್ರಮದ ಹಣ ಹೋಲಾಗಬಾರ್ದು ಅಂತ ಇವತ್ತು ನಾವು ನಿಮ್ಮಗಳ ಮುಂದೆ ಬಂದಿದ್ದೀವಿ. ದಯವಿಟ್ಟು ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮವಾಗಿ ಈ ಒಂದು ತೊಂದರೆಯ ವಿಚಾರವಾಗಿ ನೀವೆಲ್ಲರೂ ಪ್ರಚಾರ ಮಾಡಬೇಕು. ಇಡೀ ರಾಜ್ಯದ ಜನತೆಗೆ, ದೇಶದ ಜನತೆಗೆ ತಿಳಿಸ್ಕೊಡ್ಬೇಕು. ಇದರಿಂದ ಯಾರಿಗೂ ಅನ್ಯಾಯ ಆಗಬಾರ್ದು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ದಯಮಾಡಿ ತಾವು ಈ ನಮ್ಮಿಂದ ಬರ್ತಕ್ಕಂಥ 2-3 ಪದಗಳನ್ನ ವಿಶೇಷ ಆದ್ಯತೆ ನೀಡಬೇಕಾಗಿ ನಮ್ಮ ಅಧ್ಯಕ್ಷರ ಮೂಲಕ, ನಮ್ಮ ಕಾರ್ಯದರ್ಶಿ ಖಜಾಂಚಿಯವರ ಮೂಲಕ ವಿನಂತಿ ಮಾಡ್ಕೊಂತೀನಿ. ಈಗ ತಮಗೆಲ್ಲ ಗೊತ್ತಿರೋ ಹಾಗೆ ಈ ದೇಶಕ್ಕೆ ಸಂವಿಧಾನ ಎಷ್ಟು ವಿಶೇಷವಾಗಿ ಇದೆಯೋ, ಈ ದೇಶಕ್ಕೆ ಸಂವಿಧಾನ, ಹಾಗೆ ಈ ಫಸ್ಟ್ ಸರ್ಕಲ್ಗೆ ನಮ್ಮ ಸಮುದಾಯಕ್ಕೆ ಸಂವಿಧಾನ ಈ ಫಸ್ಟ್ ಸರ್ಕಲ್. ದಯಮಾಡಿ ವಿಶೇಷ ಆದ್ಯತೆ ಕೊಡಿ. ಇವರೆಲ್ಲ ಬಹಳ ಕಷ್ಟಪಟ್ಟು ಮಾಡಿದ್ದಾರೆ. ಇವ್ರ ಜೊತೆಯಲ್ಲಿ ದೂರವಾಗಿ ಕೊನೆಯಲ್ಲಿ ಕೂತ್ಕೊಂಡು ನೋಡ್ತಿದ್ದವು ನಾವು ಅಷ್ಟೇ. ಇವತ್ತು ಈ ವೇದಿಕೆಯಲ್ಲಿ ಇವ್ರ ಪಕ್ಕದಲ್ಲಿ ಕುಂತಿದ್ದೀನಿ. ಇದೆಲ್ಲ ಸರೋಬೇಕು ಅಂದ್ರೆ ಕಾರಣ ಕಾರ್ಯಾಂಗ ಆಗಿರ್ಬೋದು, ಶಾಸಕಾಂಗ ಆಗಿರ್ಬೋದು, ನ್ಯಾಯಾಂಗ ಆಗಿರ್ಬೋದು, ಸಮುದಾಯದ ವಿಷಯದಲ್ಲಿ ವ್ಯತ್ಯಾಸ ಆದಾಗ ನಮಗೆ ಹೈಕಮಾಂಡ್ ಇರುವುದು ಪೂಜ್ಯ ಸ್ವಾಮಿಗಳು. ಇಲ್ಲಿ ಏನೇನು ನಡೀತಾ ಇದೆ, ಅವ್ಯವಸ್ಥೆಯಾಗಿ ನಡೀತಾ ಇದೆ, ಎಲ್ಲವೂ ಅವ್ರ ಗಮನದಲ್ಲಿದೆ. ಸ್ವಾಮೀಜಿಯವರೇ ಈ ವಿಷಯವನ್ನ ವಿಶೇಷವಾಗಿ ಕರೆದು ಈ ರೀತಿ ವ್ಯತ್ಯಾಸದಲ್ಲಿ ಏನ್ ಮಾಡ್ತಾ ಇದ್ದಾರೆ ಅನಧಿಕೃತ ವ್ಯಕ್ತಿಗಳು, ಅವ್ರಿಗೆ ಚಿಮಾರಿ ಹಾಕಿ ನಮ್ಮ ಜೊತೆಲಿ ಸೇರ್ಕೊಂಡು, ಈ ನಂದೀಶ್ ಅವರು ಬಹಳ ಕಷ್ಟಪಟ್ಟು ಇಲ್ಲಿ ಎಜುಕೇಟೆಡ್, ಬಹಳ ಶ್ರಮಪಟ್ಟು ಇದೊಂದು ಫಸ್ಟ್ ಸರ್ಕಲ್ ಅಂತ ಮಾಡಿದ್ದಾರೆ. ಇದ್ರ ಜೊತೆಗೆ ಈ ರಾಜಕಾರಣಿಗಳು, ಈಗ ನಮ್ಮ ಸ್ನೇಹಿತರು ಹೇಳೋದಂಗೆ ಕುಮಾರಸ್ವಾಮಿ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಸಮುದಾಯದ ಹೆಸರು ಹೇಳ್ಕೊಂಡು ಎಲ್ಲ ರಾಜಕಾರಣದಲ್ಲಿ ಇದಾರಲ್ಲ, ಮೊದಲನೇ ವಿಶೇಷ ಆದ್ಯತೆಯಾಗಿ ಈ ಅನಧಿಕೃತ ವ್ಯಕ್ತಿಗಳನ್ನ ಕರೆದು ಈ ವಿಷಯನ ಸರಿಪಡಿಸ್ಬೇಕು ಅಂತ ನಿಮ್ಮ ಮುಖೇನ ವಿನಂತಿ ಮಾಡ್ಕೊಂತೇನೆ. ನಾನು ಪಿಳ್ಳಪ್ಪ ಅಂತ ಹೇಳಿ, ನಿಮ್ಗೆಲ್ಲ ಗೊತ್ತಿರೋ ವಿಷಯ ಇದೆ. ವೇದಿಕೆಯಲ್ಲಿ ತುಂಬಾ ಸಹಕಾರ ಕೊಟ್ಟಿದ್ದೀರ ತಾವು. ಈ ವಿಷಯನ ದಯಮಾಡಿ ನಿಮ್ಮ ಮೂಲಕ ರಾಜಕಾರಣಿಗಳಾಗಿರ್ಬೋದು, ಪೂಜ್ಯ ಶ್ರೀಗಳಾಗಿರ್ಬೋದು, ತುರ್ತಾಗಿ ಅವ್ರನ್ನ ಕರೆದು
ಅವ್ರಿಗೆ ಬುದ್ಧಿವಾದ ಹೇಳಿ ಈ ಸಂಸ್ಥೆ ನಮ್ಮ ನಂದೀಶ್ವರ ಮೂಲಕ ಇದನ್ನ ನಡೆಯೋದಕ್ಕೆ ಅನುವು ಮಾಡಿಕೊಡೋದು ನಿಮ್ಮ ಮೂಲಕ ವಿನಂತಿ ಮಾಡ್ತಾರೆ. ಮೊನ್ನೆ ನಾವು ಒಂದಷ್ಟು ಪೇಪರ್ಸ್ ನ ಡೆಪ್ಟಿ ರಿಜಿಸ್ಟ್ರಾರ್ ಹತ್ರ ಹೋಗಿ ನಾವು ಕೇಳಲಿಕ್ಕೆ ಅಂತ ಹೋಗಿದ್ವಿ. ಅವಾಗ ಅವ್ರು ಪಾಪ ನೊಂದ್ಕೊಂಡು ಹೇಳ್ತಾ ಇದ್ದಾರೆ, ಸರ್ ನನಗೆ ಸಿಕ್ಕಾಬಿಟ್ಟೆ ಪ್ರೆಷರ್ ಇದೆ ಸರ್, ನಾನು ಏನ್ ಮಾಡ್ಲಿ ಸರ್, ಎಲ್ಲರೂ ನನ್ನ ಮೇಲೆ ಪ್ರೆಷರ್ ಹಾಕಿದ್ರೆ ನಾನು ಏನ್ ಮಾಡ್ಲಿ ಅಂತ ನೋವನ್ನ ತೊಡ್ಕೊಂತ ಇದ್ದಾರೆ. ಅವ್ರ ಮೇಲೆ ಪ್ರೆಷರ್ ಹಾಕಿ ನಮಗೆ ನಮ್ಮ ಈ ಸೊಸೈಟಿನ ಹಿಂಪಡೆಯಲಾಗಿದೆ ಅನ್ನೋ ಲೆಕ್ಕಕ್ಕೆ ಅವರು ಅವ್ರನ್ನ ಬರ್ಸಿದ್ದಾರೆ ಅವ್ರ ಕೈಯಲ್ಲಿ ಅಂತ ಅಂದ್ರೆ ಆ ಒಂದು ಅಧಿಕಾರಿ ಒಬ್ಬ ನಮ್ಮ ಕೈಯಲ್ಲಿ ಏನೂ ಮಾಡದೇ ಇರೋ ರೀತಿಯಲ್ಲಿ ಕೂತ್ಕೊಬೇಕು ಅನ್ನೋ ಮಟ್ಟಕ್ಕೆ ಆ ಅಧಿಕಾರಿನ ಕರ್ಕೊಂಡೋಗಿ ಕೂರಿಸಿದ್ದಾರೆ. ಈ ರೀತಿಯ ಒಂದು ಒತ್ತಾಯವನ್ನ ಅವರ ಬ್ಯಾಕ್ ಗ್ರೌಂಡ್ ಅನ್ನ ಬಳಸ್ಕೊಂಡು ಮಾಡಿ ಅವ್ರವ್ರ ಕಡೆಯಿಂದ ಫೋನ್ ಮಾಡಿಸಿ ಮಾಡೋದ್ರಿಂದ ಯಾರಿಗೋಸ್ಕರ ಹೋಗಿ ಏನ್ ಸಾಧನೆ ಮಾಡಕ್ ಹೊರಟಿದ್ರು ನಿಜವಾಗ್ಲೂ ಗೊತ್ತಿಲ್ಲ. ಎಲ್ಲರಿಗೂ ನಮಸ್ಕಾರ. ನಾವೊಂದು ಹೇಳೋದು, ಫಸ್ಟ್ ಸರ್ಕಲ್ ಯಾವ ರೀತಿ ಬೆಳೆದಿದೆ ಅನ್ನೋದು ನಮ್ಮ ಮಾಧ್ಯಮ ಮಿತ್ರರಿಗೂ ಗೊತ್ತು. ನಾವು ಒಳ್ಳೆ ರೀತಿಯಲ್ಲಿ ಬಂದು ಫಸ್ಟ್ ಎಲ್ಲ ಪ್ರಶ್ನೆಗಳನ್ನ ಕೇಳಿದ್ರು ಅವರು, ಹೀಗೆ ಬೆಳೀತಿದ್ರೆ ಎಲ್ಲರಿಗೂ ಯೂಸ್ ಆಗುವಂಥದ್ದು, ಪ್ರತಿ ಒಂದು ಎಲ್ಲ ಸ್ಟಾಲ್ಗಳು ಇರ್ಬೋದು, ಪ್ರತಿಯೊಬ್ಬರಿಗೂ ಬಿಸ್ನೆಸ್ ಆಗ್ತಿದೆ. ಅಂದ್ರೆ ಬರೀ ಒಬ್ಳಿಗರಿಗೆ ಅಲ್ಲ, ಇಡೀ ಎಲ್ಲರಿಗೂ. ಈಗ ನಾವು ಉದ್ಯಮಿಗಳಾದ್ರೆ ನಮಗೆ ಯಾವ್ದಾದ್ರು ಒಂದು ವಸ್ತು ಬೇಕು ಅಂದ್ರೆ ಬೇರೆಯವರಿಂದ ನಾವು ಪರ್ಚೇಸ್ ಮಾಡಲೇಬೇಕು. ಹಾಗಾಗಿ ಇದು ದೊಡ್ಡ ಮಟ್ಟಕ್ಕೆ ಬೆಳೆದಿದೆ. ಹಾಗಾಗಿ ಇದು ಒಳ್ಳೇದಾಗಿ ಬೆಳಿಬೇಕು, ಇದು ಒರಿಜಿನಲಿಟಿ ಆಗಿ ಇರಬೇಕು, ಎಲ್ಲುವೇ ಡೂಪ್ಲಿಕೇಟ್ ಆಗಬಾರದು. ಹಾಗಾಗಿ ನಮ್ದಷ್ಟೇ ಆಸೆ, ಕೆಂಪೇಗೌಡರು ಏನು ಕಟ್ಟಿದ ಇಲ್ಲಿ ನಾಡಿದೆ ಅದು ಸತ್ಯವಂತವಾಗಿ ಪ್ರತಿಯೊಬ್ಬರಿಗೆ ಅನ್ನ ಕೊಟ್ಟಿದೆ. ಅದೇ ರೀತಿ ಸರ್ಕಲ್ ಸಮೇತ ಪ್ರತಿಯೊಬ್ಬರಿಗೆ ಅನ್ನ ಕೊಡಬೇಕು ಅಂತ ಹೇಳ್ತೀನಿ. ನಾವು ಇವತ್ತು ಇರ್ಬೋದು, ನಾಳೆ ಹೋಗ್ಬೋದು, ಆದ್ರೆ ಈ ಸಂಸ್ಥೆ ನಮ್ಮ ಯುವ ಪೀಳಿಗೆಗೆ ಬೆಳೆಸ್ಕೊಳ್ಳುವಂತ ಆದ್ಯತೆ ಆಗ್ಬೇಕು ಅಂತ ಹೇಳ್ತಾ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸೋಮಶೇಖರ್ ಅಂತ. ಸೊ ಇಲ್ಲಿ ವೈಯಕ್ತಿಕವಾಗಿ ಯಾರ ಮೇಲೂ ನಾವು ದೂಷಿಸ್ತಾ ಇಲ್ಲ ಅಥವಾ ವೈಯಕ್ತಿಕವಾಗಿ ನಾವು ಯಾರು ಹೋಗ್ತಾ ಇಲ್ಲ. ಸೊ ಇಲ್ಲಿ ಕಾನೂನಾತ್ಮಕವಾಗಿ ಕೆಲವೊಂದು ಅಡಚಣೆಗಳಾಗಿದೆ, ಅದನ್ನು ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಸೊ ನಮ್ದು ಒರಿಜಿನಲ್ ಏನಿದೆ ಅದು ನಾವು ರಿಟೈನ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಒಂದೇ ಉದ್ದೇಶ. ಸೊ ಹಂಗಾಗಿ ನಮ್ಗೆ ಯಾರ ಮೇಲೂ ದ್ವೇಷ ಏನಿಲ್ಲ. ಸೊ ಇದು ಕಾನೂನಾತ್ಮಕ ಏನ್ ಹೋರಾಟ ಮಾಡ್ಬೇಕು ಅದನ್ನ ನಾವು ಹೋರಾಟ ಮಾಡ್ತೀವಿ. ಕೊನೆಗೆ ಒಂದು ಕನ್ಕ್ಲೂಷನ್ ತರ ವೈಂಡ್ ಅಪ್ ಮಾಡ್ತೀನಿ. ಒಂದು, ಫೌಂಡರು ಯಾರು, ಐಡಿಯಾ ಯಾರ್ದು, ಕಾನ್ಸೆಪ್ಟ್ ಯಾರ್ದು, ಎಕ್ಸಿಕ್ಯೂಷನ್ ಯಾರ್ದು, ಶ್ರಮ ಯಾರ್ದು, ಮತ್ತೆ ನಾಲೆಡ್ಜ್ ಇದ್ದು ದೊಡ್ಡ ಉದ್ಯಮಿನೂ ಚಿಕ್ಕ ಉದ್ಯಮಿನೂ ಒಂದೇ ತರ ತಗೊಂಡೋಗುವಂತ ಕೆಪಾಸಿಟಿ. ಒಬ್ರು 500 ಕೋಟಿ 1000 ಕೋಟಿ ಇರ್ತಾರೆ, ಇನ್ನೊಬ್ರು ಜಸ್ಟ್ ಕಂಪ್ನಿ ಸ್ಟಾರ್ಟ್ ಮಾಡಿರ್ತಾರೆ, ಕೆಲವರು ಸ್ಟಾರ್ಟ್ಅಪ್ ಇರ್ತಾರೆ, ಕೆಲವು ಯೂತ್ಗೆ ಭಯ ಇರ್ತದೆ. ಇವ್ರನ್ನೆಲ್ಲ ಒಂದು 7,800 ಜನ ನಾನು ಇವ್ರಿಗೂ ಮೀಟ್ ಮಾಡಿದ್ದೀನಿ. ಅವರ ಅನುಭವನ ತಿಳ್ಕೊಂಡು ಈ ಒಂದು ಫಸ್ಟ್ ಸರ್ಕಲ್ ಅನ್ನೋದನ್ನ ಕಾನ್ಸೆಪ್ಟ್ ನ ಎಕ್ಸಿಕ್ಯೂಷನ್ ಮಾಡ್ತಾ ಇದ್ದೀವಿ. ಇವತ್ತು ಇಲ್ಲಿ ಯಾರಿಗೂ ದುಡ್ಡು ಕೊಟ್ಟು ಒಂದು ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಮಾಡಿ ವಿನ್ ಸಿಚುವೇಶನ್, ಅವ್ರಿಗೂ ಕೆಲವಿತ್ತು, ನಮಗೂ ಕೆಲವಿತ್ತು. ಆ ಐಡಿಯಾನ ಇಂಪ್ಲಿಮೆಂಟ್ ಮಾಡಿ ಒಂದು 16 ಗಂಟೆ ಕೆಲಸ, ದಿವಸಕ್ಕೆ ಒಂದು 300 ಇಂದ 500 ಫೋನ್ ಬರುತ್ತೆ. ಯಾವ್ದಾದ್ರು ನನ್ನ ಫೋನ್ ಕಾಲ್ನ ತೆಗೆದು ನೋಡೋದಾಗುತ್ತೆ. ಪಾಪ ಸಣ್ಣದಾಗಿ ಏನೋ ಉದ್ಯಮ ಸ್ಟಾರ್ಟ್ ಮಾಡ್ಬೇಕು ಅಂತ ಇರ್ತಾರೆ, ಬೇಕರಿ ಮಾಡ್ಬೇಕು ಅಂತ ಇರ್ತಾರೆ, ಫಂಡ್ ಇರಲ್ಲ, ವ್ಯವಹಾರ ಆಗ್ತಿರಲ್ಲ, ಬಿಸ್ನೆಸ್ ಆಗ್ತಿರಲ್ಲ ಅಂತ ಕಷ್ಟನ ನೊಂದನ್ನ ಕೇಳಿ ಒಂದು ಸಂಸ್ಥೆನ ಕಟ್ಟಿದಂತವ್ರು ನಾವು. ಇದರಲ್ಲಿ ಅವರು ಚೀಫ್ ಮೆಂಟರ್ ಆಗಿ ನಮ್ಮ ಜಯರಾಮ್ ಸರ್ ನಾವು ಅವ್ರನ್ನ ತೋರಿಸೋದಂತ ಏನಾಯ್ತಾ, ಅವ್ರಿಗೆ ಏನಾಯ್ತು, ಅತಿಯಾದ ಸಕ್ಸಸ್ ನ ಈಗ ಆ ವೇದಿಕೆನ ಬೇರೆ ಆಂಗಲಿಗೆ ತಗೊಂಡೋಗಿ ನೋಡ್ತಾ ಇದಾರಲ್ಲ, ಅದು ಬೇಡ. ಇದನ್ನ ಉದ್ಯಮದಾಗೆ ನೀವು ಏನಾರ ಹೋಗ್ತೀರಾ, ಏನಾದ್ರು ಬೇರೆ ಮಾಡ್ತಿರೋದು ನಾವು ಸಪೋರ್ಟ್ ಮಾಡಲ್ಲ ಅಂತ ನಾವು ಯಾವತ್ತೂ ಯಾರು ಏನು ಹೇಳಲ್ಲ. ಇದು ಬಹಳ ಮುಖ್ಯವಾಗಿ ಕೊನೆಯಾಗಿ ಎಂಡಿಂಗ್ ಒಂದು ಹೇಳ್ಬಿಡ್ತೀನಿ. ವ್ಯಕ್ತಿಗಿಂತ ಒಂದು ಸಂಸ್ಥೆ ಬಹಳ ಮುಖ್ಯ, ಸಂಸ್ಥೆಗಿಂತ ಒಂದು ಸಿದ್ಧಾಂತ ಬಹಳ ಮುಖ್ಯ. ಯಾವಾಗ ಇದು ವ್ಯಕ್ತಿಪರವಾಗಿ ಆಗ್ತದೆ ಅಥವಾ ಒಂದು ಕಡೆಗೆ ಹೋಗ್ತದೆ, ಆಗ ಸಂಸ್ಥೆ ಉಳಿಯಲ್ಲ. ಯಾವಾಗ ಸಂಸ್ಥೆ ಈ ವ್ಯಕ್ತಿ ಕಡೆ ತಿರುಗಿದಾಗ, ಸಂಸ್ಥೆದಲ್ಲಿ ಏನ್ ಕಾನ್ಸೆಪ್ಟ್ ಇತ್ತು ಸಂಸ್ಥೆ ಉಳಿದೋದಾಗ ಸಂಸ್ಥೆ ಉಳಿಯಲ್ಲ. ಸಂಸ್ಥೆಗಿಂತ ಸಿದ್ಧಾಂತ ಮುಖ್ಯ. ಇದರ ಸಿದ್ಧಾಂತ ಏನು, ಉದ್ಯಮಿಗಳು ಆ ಬರಂತವ್ರನ್ನ ಬೆಳೆಸೋದು, ಇರೋಂಥವ್ರನ್ನ ನೆಕ್ಸ್ಟ್ ಲೆವೆಲ್ಗೆ ಬೆಳೆಸೋದು, ದೊಡ್ಡವರಿಗೆ ಒಬ್ರಿಗೊಬ್ರಿಗೆ ಕೈ ಜೋಡಿಸ್ಕೊಂಡು ಬೆಳೆಯುವಂತ ಸಿದ್ಧಾಂತ ಏನಿತ್ತು, ಇದು ಬಹಳ ಅದ್ಭುತವಾದ ಸಿದ್ಧಾಂತ. ಇದು ಯಾರು ಮಾಡಿರ್ಲಿಲ್ಲ ಮತ್ತು ಮಾಡಕ್ಕೂ ಆಗಿರ್ಲಿಲ್ಲ. ಮತ್ತೆ ಈ ಸಂಖ್ಯೆಯಲ್ಲಿ ಜನ 39,000 ಸೇರಿಸೋದು, 88 ಸ್ಟಾಲ್ ಹಾಕೋದು, 2 ಪ್ಯಾಲೇಸ್ ಹೋಟೆಲ್ ಇವೆಂಟ್ ಇಟ್ಟೋದು, ಉದ್ಯಮಿಗಳಿಗೆ ಅಂತ ಎಕ್ಸ್ಪೋ ಮಾಡೋ ಅಂತ ದೊಡ್ಡ ಸಾಧನೆ. ಅದು ಸಾಧನೆ ಆಗ್ಬೇಕು ಅಂದ್ರೆ ಈಗ 69 ಬ್ರಾಂಚ್ ಇದೆ, 31 ಸರ್ಕಲ್ ಇದೆ. ಆ ಸರ್ಕಲ್ ಎಲ್ಲ ಇವತ್ತು ಯಾವ ಕಡೆ ಹೋಗ್ಬೇಕು, ಏನ್ ಹೋಗ್ಬೇಕು ಅನ್ನೋ ಕನ್ಫ್ಯೂಷನ್ ಆಗೋಗುತ್ತೆ. ಸೊ ನನ್ನ ಒಂದು ಮನವಿಕೆ ಏನಂದ್ರೆ, ಅವ್ರಿಗೇನೋ ಮಾಡ್ಬೇಕು ಅಂತ ಹೋಗ್ತಾ ಇದ್ದಾರೆ,
ಅದು ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗಿ ಡ್ಯಾಮೇಜ್ ಕ್ರಿಯೇಷನ್ ಆಗಿದೆ. ಸೊ ಡ್ಯಾಮೇಜ್ ಕ್ರಿಯೇಷನ್ ಆಗಿದೆ ಯಾವ ಮಟ್ಟಕ್ಕೆ ಆಗಿದೆ ಅಂತಂದ್ರೆ ನಮ್ಮ ಸಮುದಾಯದಲ್ಲಿ ಮುಂಚೆನೆ ನಮ್ಮಲ್ಲಿ ಒಕ್ಕಲಿಗರಲ್ಲಿ ನಿಮ್ಗೆ ಗೊತ್ತು ಕಾಲಿತಾರೆ ಅಂತ ಹೇಳ್ತಾರೆ, ಒಕ್ಕಲಿಗರನ್ನ ತಕ್ಕಡಿಯಲ್ಲಿ ಕಪ್ಪೆ ಕೂರಿಸ್ದಂಗೆ ಅಂತ ಹೇಳ್ತಾರೆ. ನಾನು ಅದನ್ನೆಲ್ಲ ಚಾಲೆಂಜ್ ಹಾಕಿ ತಗೊಂಡು ಒಂದು 4 ವರ್ಷ ಶ್ರಮ ಪಟ್ಟು ನಮ್ಮ ಕಮ್ಯುನಿಟಿ ಎಲ್ಲರೂ ಲೀಡರ್ ಅಂತಾರೆ. ನಮ್ಮ ಕಮ್ಯುನಿಟಿ ನೀವು ಗೌಡ್ರು ಅಂದ್ರೆ ಗೌಡಿಕೆ ಅಂದ್ರೆ ಲೀಡರ್, ನಾನು ಲೀಡರ್ ಅನ್ನೋದು ನಾವು ಒಂದ್ಸಲ ಸೇರ್ಸೋದಿದೆಯಲ್ಲ ಅದ್ರ ಶ್ರಮ ನನಗೆ 4 ವರ್ಷ ನೋವಾಗುತ್ತೆ. ಮೀಡಿಯಾಗೆ ನಾನು ಬರಲೇದೇ ಬೇಡ ಅಂತ ನಾನು ಆಚೆ ಹೋಗ್ಬಿಟ್ಟಿದ್ದಿಲ್ಲ. ಮತ್ತೆ ಯಾಕೆ ವಾಪಸ್ ಬಂದೆ ಅಂದ್ರೆ ಒಂದೇ ಕಾರಣ, ಆ ಕಷ್ಟಪಟ್ಟು ಕಟ್ಟಂತ 4 ವರ್ಷ 5 ವರ್ಷ 4 ನಿಮಿಷದಲ್ಲಿ ಹೋಗುತ್ತೆ. 5 ಜನ ಸೇರ್ಕೊಂಡು ಕೆಲಸ ಮಾಡೋದವರು ಕೆಲಸ ಮಾಡಿದ್ರೆ ಬರೋದಂತವ್ರು ಬರದಾಕಿದ್ದಾರೆ. ಅದನ್ನ ನಾನು ವಾಪಸ್ ಚಾಲೆಂಜ್ ಆಗಿ ತಗೊಂಡಿದ್ದೀನಿ. ರಿನ್ಯೂವಲ್ ಆಗಿದೆ, 25ರಿಂದ 28 ತಗೋತೀನಿ. ಮುಂದಿನ ಕಾರ್ಯಕ್ರಮ 1 ಲಕ್ಷ ಜನ ನಾನು ಸೇರಿಸ್ತೀನಿ. ನೀವು ಮಾಧ್ಯಮದಲ್ಲೇ ಇರ್ತೀರಾ, ಅವ್ರನ್ನ ವಾಲಂಟಿಯರ್ ಆಗಿ ಸೇರಿಸ್ತೀನಿ. 39,000 ಜನಕ್ಕೆ ಇವತ್ತು ನಮ್ಮನ್ನ ದುಡಿಬೇಕಂತ ನೋಡ್ತಾರಲ್ಲ, ಮುಂದಿನ ದಿನ 25,000 ಉದ್ಯೋಗಿ ಜೊತೆ ಇರ್ತಾರೆ. ಮುಂದಿನ ಕಾರ್ಯಕ್ರಮದಲ್ಲಿ 1 ಲಕ್ಷ ಇರ್ತೀವಿ. ಇವರು ಏನ್ ಇವಾಗ ಹೋಗಿದಾರಲ್ಲ ಅವೆಲ್ಲ ನಮ್ಮ ಜೊತೆ ಕೊಡ್ತಾರೆ. ಯಾಕೆಂದ್ರೆ ನಾವು ಸ್ಟಾರ್ಟ್ ಮಾಡಿ ಪಾಸಿಟಿವ್ ಹೋಗ್ಬೇಕು, ನೆಗೆಟಿವ್ ಹೋದ್ರೆ ಯಾವುದೂ ಸಂಸ್ಥೆ ಉಳಿಯಲ್ಲ. ಸೊ ಇದನ್ನ ಪಾಸಿಟಿವ್ ತಗೊಂಡು ಹೋಗ್ತೀವಿ ಅಂತ ಒಂದು ಒಳ್ಳೆ ಪಾಸಿಟಿವ್ ನೋಟ್ ಹೇಳ್ತಾ ನೀವು ಬಂದಂತ ಎಲ್ಲರಿಗೂ ಒಂದು ಧನ್ಯವಾದಗಳು ತಿಳಿಸ್ತಾ, ಇದು ನಿಲ್ಲಲ್ಲ, 28 ಇರ್ತದೆ. ಮೇ ಜೂನ್ ಅಲ್ಲಿ ನಮ್ಮ ಕಾರ್ಯಕ್ರಮ ನಡೆಸ್ತೀವಿ. ಆ ಕಾರ್ಯಕ್ರಮ ನಾನೇ ನಡೆಸ್ತೀನಿ. ಬೇಡ ಅಂತ ನಾನು ಆಚೆ ಹೋಗಿದ್ದೆ. ಮತ್ತೆ 28 ನಾನು ಏನಿಲ್ಲ 10 ಕಾನ್ಸೆಪ್ಟ್ ಇತ್ತು. 6 ಕಾನ್ಸೆಪ್ಟ್ ಅಲ್ಲಿ 2 ಎಕ್ಸಿಬಿಷನ್ ಆಗಿದೆ, 4 ಎಕ್ಸಿಬಿಷನ್ ಅಲ್ಲಿ ಅರ್ಧ ಆಗಿದೆ. ಅದು ನಿಂತೋಯ್ತು, 1 ವರ್ಷದಿಂದ ಆಗಿಲ್ಲ. ಅದೇ ಸ್ಪೀಡ್ ಅಲ್ಲಿ ತಗೊಂಡೋಗಿ 6 ಕಾನ್ಸೆಪ್ಟ್ ಪ್ಲಸ್ 16 ಕಾನ್ಸೆಪ್ಟ್ ನಾನು ಇನ್ನು 28 ಮಾಡ್ತೀನಿ. ಅದೇನೇ ಅಡಚಣೆ ಬರಲಿ, ಅದೇನೇ ಇರಲಿ, ಒಂದ್ಸಲಿ ಕಟ್ಟದವನಿಗೆ ಇನ್ನೊಂದ್ಸಲಿ ಕಟ್ಟ ಅಂತ ಚಾಲೆಂಜ್ ಇದೆಯಲ್ಲ, ಅದು ನಂಗೆ ಆಗಲೇ ತಲೆ ಒಳಗಡೆ ಇವಾಗ ಅವ್ರ ಜೊತೆ ಮಾತಾಡಿ ಎಲ್ಲ ಜೊತೆ ಗೊತ್ತಾಗ್ಬಿಟ್ಟಿದೆ ಕಷ್ಟ ಏನಿದೆ ಅಂತ. ಆ ಕಷ್ಟನ ನಾವು ಬಗೆಹರಿಸಿದ್ರೆ ಸಾಕು. ಪ್ರಾಬ್ಲಮ್ ಏನಿದೆ, ಪ್ರಾಬ್ಲಮ್ ಸ್ಟೇಟ್ ಅನ್ನ ಬಗೆಹರಿಸಂತ ಕೆಲಸ ಮಾಡ್ತೀವಿ. 28ರೊಳಗೆ ಅವರು ಪ್ರೆಸ್ ಮೀಟ್ ಮಾಡಿ, ಯಾಕೆಂದ್ರೆ ಇದು ಪ್ರಜಾಪ್ರಭುತ್ವ. ಅವರು ನಮ್ಗೆ ಇಲ್ಲಿವರೆಗೂ ಡಿಬೇಟ್ ಮಾಡಕ್ಕೆ, ಡಿಸ್ಕಷನ್ ಮಾಡಕ್ಕೆ ಬಿಟ್ಟೇ ಇಲ್ಲ. ಮೀಡಿಯಾ ಮುಂದೆ ಫಸ್ಟ್ ಟೈಮ್ ಓಪನ್ ಆಗಿ ಡಿಸ್ಕಷನ್ ಮಾಡ್ತಾ ಇದ್ವಿ. ಯಾಕಂದ್ರೆ ಮೆಂಬರ್ಗಳಿಗೂ ಏನಾಗಿದೆ ಏನು ಅಂತ ಗೊತ್ತಿಲ್ಲ. ಖಂಡಿತವಾಗ್ಲೂ ಅವರು ಬರ್ತಾರೆ, ಅವರು ಡಿಬೇಟ್ ಮಾಡ್ತಾರೆ, ಮತ್ತೆ ನಾವು ಮತ್ತೆ ಬರ್ತೀವಿ. ಮತ್ತೆ ನನಗೆ ಪರ್ಸನಲ್ ಆಗಿ ಎಷ್ಟೋ ತುಂಬಾ ತೊಂದರೆಗಳು ಕೊಡ್ತಾ ಇದ್ದಾರೆ. ಐ ಡೋಂಟ್ ಕೇರ್. ಯಾಕಂದ್ರೆ ನಾನು ಏನು ಹೇಳ್ತಾರೆ, ಬೆಂಗಳೂರಿಗೆ ಬಂದು 2008 ಉದ್ಯಮ ಮಾಡಿ 21 ವರ್ಷ ಉದ್ಯಮ ಮಾಡಿದ್ದೀನಿ. ನಂದು BE ಇಂಜಿನಿಯರಿಂಗ್ ಇದೆ, ಫಿನಾನ್ಸ್ ಬ್ಯಾಕ್ ಗ್ರೌಂಡ್ ಇದೆ, ಮತ್ತೆ ನಾನು ಗೋಲ್ಡ್ ಮೆಡಲಿಸ್ಟ್. ಆಮೇಲೆ ನನಗೆ ಸ್ಯಾಲರಿ ಆಫರ್ ಮಿಟ್ಸುಬಿಷಿಯಿಂದ ನನಗೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ತಿಂಗಳಿಗೆ 29 ಲಕ್ಷ, ನಾನು 2.5 ಕೋಟಿ ರೂಪಾಯಿ ಸಂಬಳ ಬಿಟ್ಟು ಈ ಸಂಸ್ಥೆನ 3 ವರ್ಷ ಕಟ್ಟಿದ್ದೀನಿ. ಅದು ಯಾವ್ದೋ ಅವರು 65,000 5 ಲಕ್ಷ ಅಂದ್ರೆ ನನಗೆ ಒಂದ್ಸರಿ ನಗು ಬರುತ್ತೆ. ನನ್ನ ಕೆಪಾಸಿಟಿಗೆ ಇವತ್ತು ಆಫರ್, ಇವತ್ತು ಜಪಾನಲ್ಲಿ 3 ತಿಂಗಳು ಸ್ಟೇ ಮಾಡಕ್ಕೆ ಜಾಗ, ಮನೆ, ಮಿಟ್ಸುಬಿಷಿ ಡೈರೆಕ್ಟರ್ R&D ಸೆಂಟರ್ ನನಗೆ ಡೈರೆಕ್ಟರ್ ಆಫರ್ ಇದೆ. ಅದು ಇಡೀ ವರ್ಲ್ಡ್ ಅಲ್ಲೇ 5 ಜನ ಏನೋ ಇಂಟರ್ ಸೆಲೆಕ್ಟ್ ಆಗಿರೋದು ನಾವು. ಅದರಲ್ಲಿ ನಂದು ಕೆಪಾಸಿಟಿ ನಾನು ಮಾಡಿದ್ದೀನಿ. ಏನೋ ಹೇಳ್ತಾರೆ 5 ಲಕ್ಷ 10 ಲಕ್ಷ 15 ಲಕ್ಷ, ನಂಗೆ ಮನಸ್ಸಿಗೆ ಬೇಜಾರಾಗುತ್ತೆ. ನನ್ನ ಕೆಪಾಸಿಟಿನೇ ಬೇರೆ ಇದೆ ಅಥವಾ ನಮ್ಗೆ ಮಾಡೋದೇ ಇದೆ. ಆದ್ರೆ ಜನಗಳ ಜೊತೆ ಇದ್ದು ಜನಕ್ಕೆ ಮಾಡ್ಬೇಕು ಅಂತ ಹೇಳಿ ಏನಿದೆ, ನನಗೆ ನೀವು ಸಿವಿಲ್ ಅಲ್ಲಿ ಏನ್ ಬೇಕಾದ್ರೂ ಕೇಳಿ, ಎಲೆಕ್ಟ್ರಿಕಲ್ ಕೇಳಿ, IT ಕೇಳಿ, ಫಿನಾನ್ಸ್ ಕೇಳಿ, CFL ಕೇಳಿ, ಎಲ್ಲಿ ಉದ್ಯಮದಲ್ಲಿ ಕೇಳಿ. ಇವಾಗ 7 ಉದ್ಯಮ ಮಾಡ್ಕೊಂಡು ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಇದು ಕಟ್ಟಿರೋದು ಹೊರತು ಸುಮ್ಮನೆ ಕಟ್ಟಕ್ಕಾಗಲ್ಲ. ಪ್ರಾಕ್ಟಿಕಲ್ ಆಗಿ ಗ್ರೌಂಡ್ ಅಲ್ಲಿ ಇರೋಕ್ಕೂ ಮನೇಲಿ ಕುತ್ಕೊಂಡು ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಈಗ ನಾನೇನಾದ್ರು ನಮ್ಮ ಇಂಡಿಯಾದಲ್ಲಿ ನಾನು ಕಂಪ್ನಿ ಮಾಡೋದ್ರಲ್ಲಿ, ನಾನು ಚೈನಾದಲ್ಲಿ ಆಫರ್ ಇತ್ತು 2012ರಲ್ಲಿ ನಾನು ಮಾಡಿದ್ರೆ, ನಾನು 10,000 ಕೋಟಿ ಇರ್ತೇನೆ. ನಾನೀಗ ಬಂದ್ಬಿಟ್ಟು ಫಸ್ಟ್ ಒಂದು ಉದ್ಯಮ ಕಟ್ಟಬೇಕಾದ್ರೆ ಲ್ಯಾಂಡ್ ಅಲ್ಲೇ ಮೋಸ ಆಯ್ತು. ಆ ಲ್ಯಾಂಡ್ ಮೋಸ ಆದಾಗಲೇ ಗೊತ್ತಾಗಿದೆ ಇಂಡಿಯಾದಲ್ಲಿ ಒಂದು ಕಂಪ್ನಿ ಮಾಡಕ್ಕೆ 2 ವರ್ಷ ಬೇಕು, ಒಂದು ಫ್ಯಾಕ್ಟ್ರಿ ತೆಗೆದು ಸೆಟಪ್ ಮಾಡಿ ಮಾಡಕ್ಕೆ ಅಂತ. ಬ್ಯಾಂಕ್ ಹೋದ್ರೆ 3 ವರ್ಷದ ಆಡಿಟ್ ಬ್ಯಾಲೆನ್ಸ್ ಶೀಟ್ ಇರ್ತದೆ, ನಮ್ಮನ್ನ ಹೊಡಕು ಕೈಯಲ್ಲ. 3 ವರ್ಷದ ಬ್ಯಾಲೆನ್ಸ್ ಶೀಟ್ ನಾನು ಬ್ಯಾಂಕಿಗೆ ಹೋಗಿ ನೀವು CGT ಸ್ಕೀಮ್ಸ್ ಎಲ್ಲ ಫೈಲ್ ಆಗಿ ತೆಗೆದು ಸೇರಿ ಇರ್ತಾರೆ. ಇಷ್ಟು ತೊಂದರೆ ಇದೆ ಅಂದ್ರೆ ಉದ್ಯಮ ಮಾಡೋದಕ್ಕೆ, ಆ ಉದ್ಯಮ ತೆರೆಯೋದೇ ಸಖತ್ ಕಷ್ಟ ಇದೆ. ಇವತ್ತು ನಾವು ಗೋಲ್ಡನ್ ಏರಾದಲ್ಲಿ ಇದೀವಿ. 2040ವರೆಗೂ ಭಾರತದಲ್ಲಿ ಮುಟ್ಟಿದ್ದೆಲ್ಲ ಚೆನ್ನಾಗಿ ಉದ್ಯಮದಲ್ಲಿ. ಏನಂದ್ರೆ ಪಾಲಿಸಿ ಮತ್ತೆ ಸ್ವಲ್ಪ ಚೇಂಜಸ್ ಆಗ್ಬಿಟ್ರೆ ವಂಡರ್ಸ್ ಮಾಡ್ಬೋದು. ಬಟ್ ನಾವು 2008 ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ನನ್ಗೆ ಇವತ್ತು ಜ್ಞಾಪನ ಇದೆ, SBI ಮ್ಯಾನೇಜರ್ಗೆ ಡೈಲಿ 5 ಕಸ್ಟಮರ್ ಕೊಡ್ತಿದ್ದೆ ನನ್ನ ಲೋನ್ ಪ್ರಪೋಸಲ್ ಮಾಡಿ ಅಂತ. ಅವ್ನು ಬೈಯೋನ, ಹೋಗ ಇಷ್ಟು ಕೆಜಿಗೆ ಬಂದಿದ್ಯಾ, 8 ಕೋಟಿ ದುಡ್ಡು ಕೇಳಕ್ ಬಂದಿದ್ಯಾ, ಆಚೆ ಹೋಗೋನು. 3 ವರ್ಷ ಕೊಡ್ಲೇ ಇಲ್ಲ. 8, 9, 10, 11, 12 ವರ್ಷ, 3 ವರ್ಷ ಬ್ಯಾಲೆನ್ಸ್ ಶೀಟ್ ತಗೊಂಡು ಕೊಟ್ಮೇಲೆ ಲೋನ್ ಕೊಟ್ಬಿಟ್ಟು ಮಿಷಿನ್ ತಂದು ಹಾಕಿ ಸೆಟಪ್ ಮಾಡಿ ಹ್ಯಾಂಡ್ ಓವರ್ ತಂದು ಮಾಡಿ ಅದು ಸಾಲ ತೀರಿಸ್ಕೊಳ್ಳೋಕೆ 6 ವರ್ಷ. ಉದ್ಯಮದಲ್ಲಿ ಬಹಳ ಕಷ್ಟ ಇದೆ. ಇದೊಂದು ಈ ತರದ ಕಮ್ಯುನಿಟಿ ತುಂಬಾ ಬರೋ ಅವಶ್ಯಕತೆ ಇದೆ. ನಾನು ಫಸ್ಟ್ ಸರ್ಕಲ್ ಒಂದೇ ಇರಬೇಕು ಅಂತ ಹೇಳ್ತಾರೆ. ಬಟ್ ಅದನ್ನ ಹೈಜಾಕ್ ಮಾಡ್ಕೊಂಡು, ಓವರ್ಟೇಕ್ ಮಾಡ್ಕೊಂಡು, ಇನ್ನೊಂದು ಫಾರ್ಮ್ ನ ಡೂಪ್ಲಿಕೇಟ್ ನೇಮ್ ಇಟ್ಕೊಂಡು ಮಾಡೋದಿದೆಯಲ್ಲ, ಅದು ಸರಿಯಲ್ಲ. ಅವರೇ ಇನ್ನೊಂದು ಹೊಸದಾಗಿ ಸ್ಟಾರ್ಟ್ ಮಾಡ್ಕೊಂಡು ಹೊಸ ಬ್ರ್ಯಾಂಡ್ ಮಾಡ್ಕೊಂಡು ಮಾಡಿದ್ರು ಸ್ಕೋಪ್ ಇದೆ. ಯಾಕೆಂದ್ರೆ 7 ಲಕ್ಷ ಉದ್ಯಮ ಇದೀವಿ ನಾವು ಒಕ್ಕಲಿಗರಲ್ಲಿ. 7 ಲಕ್ಷದಲ್ಲಿ 6 ಲಕ್ಷ ಚಿಕ್ಕವರು ಇದೀವಿ, 1 ಲಕ್ಷ ದೊಡ್ಡವರು ಇದೀವಿ, ಮತ್ತೆ ಹೊಸದಾಗಿ ಸ್ಟಾರ್ಟ್ ಮಾಡೋರು 1 ಲಕ್ಷ ಇದೀವಿ. ದೊಡ್ಡ ಸ್ಕೋಪ್ ಇದೆ. ನಾವಿನ್ನೂ ಬೇಬಿ. ನಮ್ಮ ಫಸ್ಟ್ ಸರ್ಕಲ್ ನಾನು 39,000 ಜನ ಸೇರಿಸಿ 10,000 ಜನ ಉದ್ಯಮಿ ಬಂದಿದ್ರು. ನಾವಿನ್ನೂ ಮಗು ಹೆಜ್ಜೆ ಇಟ್ಟಾಗಿ ಸ್ಟಾರ್ಟ್ ಮಾಡಿದ್ವಿ. ಆ ಮಗುನೇ ಎತ್ಕೊಂಡು ಹೋಗ್ತೀನಿ ಅಂದ್ರೆ ಅದು ಸಂಸ್ಥೆ ಯಾವ ಮಟ್ಟಕ್ಕೆ ಆಗುತ್ತೆ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಮಗು ಇರೋದು ಎಷ್ಟು ಕಷ್ಟ ಐತೆ.
ಆ ಮಗು ಎತ್ತಾದ್ಮೇಲೆ ಮಗು ಬಂದ್ಮೇಲೆ ಅದನ್ನ ಎತ್ಕೊಂಡು ಹೋಗೋದು ಬಹಳ ಸುಲಭ. ಇಲ್ಲಿ ನಡೀತಿರೋದು ನಮ್ಮ ಪ್ರಕಾರ ಅದೇನೆ. ಯಾರನ್ನೋ ಪ್ರೆಸಿಡೆಂಟ್ ಅಂತ ಅನೌನ್ಸ್ ಮಾಡ್ತಾರೆ, ಆಕ್ಚುಲಿ ಅಧಿಕೃತವಾದ ಪ್ರೆಸಿಡೆಂಟೇ ಅಲ್ಲ. ಯಾವ್ದು ಪ್ರೆಸಿಡೆಂಟ್? ಸೊಸೈಟಿ ನಾನೇ ಪ್ರೆಸಿಡೆಂಟ್ ಇದ್ದೀನಿ, ನೀವು ಒಬ್ಬರನ್ನ ಕರೆದು ವೇದಿಕೆ ಮಾಡಿ ಸಮಾವೇಶ ಮಾಡ್ತೀರಾ ಆಗಸ್ಟ್ ಅಲ್ಲಿ, ಅದಾದ ಅವ್ರನ್ನ ಇನ್ನೂ ಕಂಟಿನ್ಯೂ ಮಾಡ್ಕೊತೀರಾ. ಮತ್ತೆ ಪಾರ್ಲಲ್ನ ಈಗ ಅಕ್ಟೋಬರ್ ಕ್ರಿಯೇಟ್ ಮಾಡ್ತೀರಾ, ಆಗ್ಲೇ ಜನವರಿ ಕಾರ್ಯಕ್ರಮ ಮಾಡ್ತೀವಿ ನಮ್ದು ಅಂತ ಕ್ಲಿಕ್ ಮಾಡ್ತೀರಾ. ಇದು ಯಾವ್ದು ತರದಲ್ಲಿ ಅವರು ಯಾವ ಇದರಲ್ಲಿ ಮಾಡ್ತಿದ್ದಾರೆ ಅನ್ನೋದು ನಮಗೂ ಕನ್ಫ್ಯೂಷನ್ ಇದೆ. ಸೊ ಒಂದು ಕನ್ಕ್ಲೂಷನ್ ಏನು ಇಷ್ಟಪಡ್ತೀನಿ ಅಂದ್ರೆ, ದಯವಿಟ್ಟು ಮಾಧ್ಯಮದವರು ಈ 9/10 ಅನ್ನೋ ಕಾರ್ಯಕ್ರಮನ ನಮ್ಮ ಸಮುದಾಯದ ಸ್ಪಾನ್ಸರ್ಸ್, ಡೊನೇಟೆಡ್ ಪ್ರೊಡಕ್ಷನ್ಸ್ ಮತ್ತೆ ಸಾಲಿಡ್ ಅಂತವರು ನಮಗೆ ನಂಬಿಕೆ ಇಟ್ಟು ನಮ್ಮ ಜೊತೆ 3 ವರ್ಷ ಬಂದಿರೋರಿಗೆ ಈ ಮಾಹಿತಿನ ಕೊಟ್ಟು ಈ 9/10 ಅನ್ನೋ ಕಾರ್ಯಕ್ರಮನ ಅಧಿಕೃತವಾಗಿ ನಮ್ಮ ಫಸ್ಟ್ ಸರ್ಕಲ್ ಸೊಸೈಟಿ ಅಲ್ಲ, ಇದು ಅನಧಿಕೃತವಾದಂತ ಮಾಡ್ಕೊಂಡಿರೋಂಥ ಫಸ್ಟ್ ಸರ್ಕಲ್ ಟ್ರಸ್ಟ್ ಅನ್ನೋ ಸೊಸೈಟಿ ಟ್ರಸ್ಟ್ ಮತ್ತೆ ಅದ್ರ ವಿಭಾಗ ಯಾರಿದ್ದಾರೆ ಅನ್ನೋದನ್ನ ತಿಳಿಸ್ಬೇಕಾಗಿ ಅಂತ ಹೇಳ್ತಾ ತಾವೆಲ್ಲರೂ ಒಂದನೇ ಹೇಳ್ತಾ ಒಂದು ಪ್ರಶ್ನೆ, ಈಗ ಓವರ್ಟೇಕ್ ಮಾಡಿದ್ದಾರೆ, ಡ್ಯಾಮೇಜ್ ಮಾಡಿದ್ದಾರೆ. ಒಂದು ವೇಳೆ ನಾಳೆ ದಿನ ನಾವು ಬರ್ತೀವಿ ಒಟ್ಟಿಗೆ ಹೋಗೋಣ ಅಂತ ನೀವು ಸೇರಿಸ್ಕೊಳ್ತೀವಿ ಅಥವಾ ಫೈಟ್ ಮಾಡ್ತೀರಾ? ಅಯ್ಯೋ ಒಟ್ಟಿಗೆ ಹೋಗೋಣ ಸರ್, ಇದು ಸೊಸೈಟಿ. ನಾನ್ ಕೇಳ್ತಿರೋದು ಡಿಬೇಟಿಗೆ ಬನ್ನಿ ಒಟ್ಟಿಗೆ ಹೋಗೋಣ ಅಂತ. ಅವರು ಸಪರೇಟ್ ಪ್ಯಾರಲಲ್ ಆಗಿ ಯಾರನ್ನೋ ಅನೌನ್ಸ್ ಮಾಡೋದು, ಯಾರನ್ನೋ ಕ್ರಿಯೇಟ್ ಮಾಡ್ಕೊಳ್ಳೋದು ಮಾಡ್ತಾ ಇದಾರಲ್ಲ, ಅದು ಬೇಡ ಅಂತ ನಾವು ಹೇಳ್ತಾ ಇರೋದು. ಅಯ್ಯೋ ನಾವು ಖುಷಿಯಾಗಿ ಒಟ್ಟಿಗೆ ಹೋಗ್ತೀವಿ. ಇದು ಏನು ಎಷ್ಟೇ ನೋವಿದ್ರು ಕೂಡ ಎಲ್ಲಾದ್ರೂ ಉಚ್ಚಾಟನೆ ಮಾಡ್ಬೇಕಾಗಿತ್ತು, ಆ ಮನಸ್ಸಿಲ್ಲ ಅವ್ರಲ್ಲಿ. ಯಾಕೆಂದ್ರೆ ಅವರು ಎಂದಲ್ಲ ಒಂಥರ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಈಗ ಓಪನ್ ಹೇಳ್ತೀನಿ ಕೇಳಿ, ಅವರು ಕಾಂಟ್ರಿಬ್ಯೂಟ್ ಯಾರು ಮಾಡಿಲ್ಲ ಅಂತಲ್ಲ, ನಮ್ ಕಾಂಟ್ರಿಬ್ಯೂಷನ್ ಜಾಸ್ತಿ ಇರ್ಬೋದು, ಅವರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಡಿವಿಷನ್ ಬೇಡ, ಒಗ್ಗಟ್ಟಾಗಿರ್ಬೇಕು, ಒಂದಾಗಿರ್ಬೇಕು, ಒಟ್ಟಿಗೆ ಹೋಗ್ಬೇಕು ಅನ್ನೋದೇ ನಾವು ಹೇಳ್ತಾ ಇರೋದು. ಈ ಕರೆ ಕೊಡ್ತೀರಾ ಅವ್ರಿಗೆ, ಮಾತುಕತೆಗೆ ಬನ್ನಿ, ಇದನ್ನ ಸಾಲ್ವ್ ಮಾಡಿ. ಸರ್ ಬಹಳ ಪ್ರಯತ್ನ ಪಟ್ಟಿದೀವಿ, ಬಂದಿಲ್ಲ. ಇವತ್ತು ಕರೆ ಕೊಡ್ತಾ ಇದ್ದೀನಿ. ನಾವು 4 ಗೋಡೆಲ್ಲಾರ ಡಿಬೇಟಿಂಗ್ ರೆಡಿ, ಸ್ವಾಮೀಜಿ ಅವರು ನಮ್ಮ ಪರ್ಸನಲ್ ಆಗಿ ನಮ್ಮ 3 ಜನ ಕರೆದ ಡಿಬೇಟಿಂಗ್ ರೆಡಿ, ಅವ್ರು ಏನ್ ಕ್ಲೈಮ್ ಮಾಡ್ತಾರೆ ಆ ಡಿಬೇಟ್ಗೂ ರೆಡಿ, ವಿತ್ ಡಾಕ್ಯುಮೆಂಟ್ ಎನಿ ಟೈಮ್ ಎನಿವೇರ್. ನನಗೆ ಕಾನ್ಫಿಡೆಂಟ್ ಇದೆ, ನಮ್ಮ ಆರ್ಟ್ ಪ್ಯೂರ್ ಇದೆ, ನಾವು ಮಾಡಿರೋ ಕೆಲಸ ಚಂದ ಇದೆ, ನಾವು ಎಲ್ಲಿಗೆ ಬೇಕಾದ್ರೂ ಯಾವತ್ತು ಬೇಕು ಬರ್ತೀವಿ. ಇವತ್ತು ಪತ್ರಿಕಾಗೋಷ್ಠಿ ಮಾಡಿದ್ರಿ, ಅವ್ರಿಗೆ ಏನಾದ್ರು ಸವಾಲು ಹಾಕ್ತಿದ್ರೆ ನೀವು ಪತ್ರಿಕಾಗೋಷ್ಠಿ ಮಾಡಿ ನಿಮ್ಮ ದಾಖಲಾತಿಗಳನ್ನ ಬಿಡುಗಡೆ ಮಾಡಿ, ಆತರ ಏನಾದ್ರು ಚಾಲೆಂಜ್ ಮಾಡ್ತೀರಿ? ಇಲ್ಲ, ನಾವು ಚಾಲೆಂಜ್ ಏನ್ ಮಾಡ್ತಾ ಇಲ್ಲ. ನಾವ್ ಹೇಳ್ತಿರೋದು ಒಂದು, ಈ ಕಾರ್ಯಕ್ರಮನ ಮಿಸ್ಗೈಡ್ ಏನ್ ಮಾಡ್ತಾ ಇದ್ದೀರಾ, ಮತ್ತೆ ಕಟ್ಟಿದಂತ ಒಂದು ಸಂಸ್ಥೆ 5 ವರ್ಷದ ನಾವು ಹೊಡೆದಾಕಿದ್ರಲ್ಲ, ಆ ನೋವನ್ನ ಇವತ್ತು ನಾವ್ ಹೇಳ್ಕೊಳಕ್ ಬರ್ತಾ ಇದ್ದೀವಿ. ತಪ್ಪಾಗುತ್ತೆ. ಇದು ಒಂದು ಸಂಸ್ಥೆನ ಕಟ್ಟೋದು ಎಷ್ಟು ಕಷ್ಟ ಇದೆ, 5 ನಿಮಿಷದಲ್ಲಿ ಅದನ್ನ ಹೊಡೆದಾಕೋದು ತಪ್ಪು ಅನ್ನೋದು ನಮ್ಮ ಸಂದೇಶ. ಸರ್, ಈಗ ನಿಮ್ಮ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಸ್ವಾಮೀಜಿಗಳು ಭಾಗಿಯಾಗಿದ್ದಾರೆ, ಎಲ್ಲಾ ಪ್ರಗತಿನೂ ಗೊತ್ತವ್ರಿಗೆ. ಅವ್ರನ್ನ ಅಪ್ರೋಚ್ ಮಾಡಿದ್ದೀರಾ? ಅವ್ರೇನಾದ್ರು ಮಧ್ಯಸ್ಥಿಕೆ ವಹಿಸಿ ಅಥವಾ ಕರೆದು ಬುದ್ಧಿ ಹೇಳ್ತೀನಿ ಅಂತ ಹೇಳಿ ಆಕ್ಚುಲಿ ಹೋದಾಗ ಪ್ರಯತ್ನಗಳೇನಾದ್ರು ಆಯ್ತಲ್ಲ, ನಾನು ಸ್ವಾಮೀಜಿ ಒಂದು 1 ಅವರ್ 2 ಅವರ್ ಚರ್ಚೆನೇ ನಡೀತು. ಅವ್ರಿಗೆ ಸಂಕ್ಷಿಪ್ತವಾಗಿ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದು, ನನ್ನ ಮೇಲೆ ಬಹಳ ನೆಗೆಟಿವ್ ಹೇಳಿದ್ರು. ಸ್ವಾಮೀಜಿಗೆ ಆಶ್ಚರ್ಯ ಆಯ್ತು, ಏನ್ ಈ ತರ ಎಲ್ಲ ನೆಗೆಟಿವ್ ಹೇಳ್ತಾ ಇದಾರಲ್ಲ ನಿಮ್ ಬಗ್ಗೆ ಅಂತ. ನಾನು ಅಂದ್ರೆ ಸ್ವಾಮೀಜಿ, ನನಗೆ ಫಸ್ಟ್ ಆಫ್ ಆಲ್ ಇದ್ರ ಮೇಲೆ ಆಸಕ್ತಿ ಹೋಗಿದೆ, ನಾನು ಹಿಂದಕ್ಕೆ ಹೋಗ್ತೀನಿ ಅಂತ. ಅವ್ರು ಹೇಳಿದ್ರೆ ಆತರ ಏನೋ ಒಂದು ವಿಚಾರ ಆಗ್ತದೆ ಅಂತ ಹಿಂದಕ್ಕೆ ಹೋಗ್ಬಾರ್ದು, ಅದನ್ನ ಫೇಸ್ ಮಾಡ್ಬೇಕು, ನಾನು ಕರಿತೀನಿ, ನಾನೇ ಕರೆದು 3 ಜನ ಮಾತಾಡೋಣ ಅಂದ್ರು. ಮೋಸ್ಟ್ ಪ್ರಾಬ್ಲಿ ಅವರ ಪ್ರಯತ್ನ ಪಟ್ಟಿದ್ದಾರೆ, ಅಂತೂ ಅವ್ರು ಮೋಸ್ಟ್ಲಿ ಡಿಸ್ಕಷನ್ ಬಂದಿಲ್ಲ. ಒಂದು 10-12 ಜನ ಬಹಳ ದೊಡ್ಡವರು ಈ ಪ್ರಯತ್ನ ಮಾಡಿದ್ದಾರೆ. ನಾನು ಓಪನ್ ಆಗಿ ಅವ್ರಿಗೆ ಯಾವ ಬೇಕಾದ್ರೂ ಕರೀರಿ, ಎನಿ ಟೈಮ್ ಎನಿವೇ ನಾವು ಬರ್ತೀವಿ, ಮಾತಾಡ್ತೀವಿ ಅನ್ನೋ ಸಂದೇಶನ ನಾವು ಹೇಳ್ತೀವಿ. ನಿಮ್ ಮೂಲಕ ಸ್ವಾಮೀಜಿ ಅವ್ರಿಗೆ ಗೊತ್ತಾಗ್ಲಿ, ದಯಮಾಡಿ ಈ ಕೂಡಲೇ ಸ್ವಾಮೀಜಿ ಅವ್ರು ಕರೆದು ಇಲ್ಲಿ ಒಂದೇ ಒಂದು ವಿಚಾರ ಏನಂದ್ರೆ ಸರ್, ಅವರು ಒಂದು ದೊಡ್ಡ ಮಟ್ಟದಲ್ಲಿ ಇರೋರು ವ್ಯಕ್ತಿಗಳು, ನಾವು ಸಾಮಾನ್ಯ ಜನರು. ಇವ್ರ ಕೂಟೆ ಹೋಗಿ ನಾವು ಕಾಂಪ್ರಮೈಸ್ ಆಗ್ಬೇಕಾ, ಇವ್ರ ಮೇಲೆ ಹೊಡ್ದಾಕಿ ನಾವೇ ಸಂಸ್ಥೆನ ಕಟ್ತೀವಿ ಅನ್ನೋ ಒಂದು ಮನಸ್ಥಿತಿ ಮೇಲೆ ಅವ್ರು ಇರ್ಬೇಕಾದ್ರೆ, ಅವರು ನಮ್ಮಂತವ್ರ ಮುಂದೆ, ನಮ್ಮಂತ ಚಿಕ್ಕ ಮಕ್ಕಳ ಮುಂದೆ ಅವರು ಬಂದು ಮಾತಾಡೋದಕ್ಕೆ ರೆಡಿ ಇಲ್ಲ ಅಂತ ಹೇಳಿ. ಜನಾಂಗ ಅಂತ ಬಂದಾಗ ಫಸ್ಟ್ ಸರ್ಕಲ್ ಅಂತ ಮಾಡಿದಾಗ ಇಂಡಿವಿಜುವಲ್ ಆಗಿ ಕೊಡಲ್ಲ. ನಮ್ಮ ಒಂದು ವಾದನೆ ಅದು. ಇವತ್ತು ನಾವೆಲ್ಲರೂ ಸೇವೆ ಮಾಡಿದೀವಿ, 5 ವರ್ಷ. ವ್ಯಕ್ತಿ ಬೇಡ, ಸಂಸ್ಥೆ ಇವತ್ತು ಸಮಾಜಕ್ಕೋಸ್ಕರ ಕೆಲಸ ಮಾಡೋಣ ಅನ್ನೋ ಉದ್ದೇಶದಿಂದ ಬಂದಿದೀವಿ, ಮಾಡ್ತೀವಿ, ಮಾಡ್ಕೊಂಡು ಇದೀವಿ. ಹಳೆ ಕಮಿಟಿ ಹಳೆ ಕಮಿಟಿ ನಾವು 420 ಮೆಂಬರ್ಗಳು ಇದ್ದೀವಿ ಅಂದ್ರೆ ಪೇಡ್, ಮತ್ತೆ 3400 ಬೇರೆ ಜಿಲ್ಲೆಗಳ ಮೆಂಬರ್ಗಳು ಇದ್ದೀವಿ. ಅವ್ರ ನಾವು ಫೀಸ್ ಬದಲಿ ಇದಾಗಿ ನಾವು ಬೋರ್ಡಿಗೆ ತಗೊಂಡಿಲ್ಲ. ಪದಾಧಿಕಾರಿಗಳು ಎಷ್ಟು ಜನ ಇದ್ದಾರೆ? ಪದಾಧಿಕಾರಿಗಳು 9 ಜನ ಇದ್ದೀವಿ. 9 ಜನರಲ್ಲಿ ಎಷ್ಟು ಜನ ನಿಮ್ಮ ಪರವಾಗಿ ಇದ್ದಾರೆ, ಎಷ್ಟು ಜನ ಅವ್ರ ಪರವಾಗಿ? ಪೂರ್ತಿ ನಮ್ಮ ಪರವಾಗಿ ಸೊಸೈಟಿ, ಫಸ್ಟ್ ಸರ್ಕಲ್ ಸೊಸೈಟಿ 9 ಪೂರ್ತಿ ನಮ್ಮ ಪರವಾಗಿ ಇದೆ. ಮತ್ತೆ ಅವ್ರನ್ನ ತಗ್ಬಿಟ್ಟು ನೀವು ಇದು ಮಾಡ್ಕೊಳ್ಳಿ, ನೀವು ಅದಕ್ಕೆ ಅವರು ಪ್ಯಾರಲಲ್ ಇನ್ಸ್ಟಿಟ್ಯೂಟ್ ತಗೊಳ್ಳಿ. ಕ್ರಿಯೇಟ್ ಮಾಡ್ಬಿಟ್ಟಿದ್ದಾರೆ. ಫಸ್ಟ್ ಸರ್ಕಲ್ ಸೊಸೈಟಿ ಟ್ರಸ್ಟ್ ಅಂತ ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ನೀವು ಕರೀಲಿ, ನಾವು ತಗೊಳಕ್ಕೆ ಎಂಕರೇಜ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ. 2027 ಅಧಿಕೃತ ಇದೆಯಲ್ಲ, 100% ನಾವೇ ಇದೀವಿ. ಅದ್ರಲ್ಲಿ ಸರ್ಕಲ್ ಅಂತ ನೀವು ಯೂಸ್ ಮಾಡ್ಬಾರ್ದು ಅಂತ ನೋಟಿಸ್ ಕೊಡಿ. ಕೊಟ್ಟ ಆಯ್ತು, ಲೀಗಲ್ ಆಯ್ತು, ಟ್ರೇಡ್ ಆಯ್ತು, ಸ್ಟೇ ಆಯ್ತು, ಅಂತೂ ಒಂದು ಮಂಡ ಧೈರ್ಯದಲ್ಲಿ ಮುಂದೆ ನುಗ್ತಾನೆ ಇದ್ದಾರೆ. ಅವ್ರು ಈ ಕಾರ್ಯಕ್ರಮ ಮಾಡ್ತೀವಿ ಅಂತ ಅದಕ್ಕೋಸ್ಕರ ಅವರು ಅಧ್ಯಕ್ಷರು ಅಂತ ಬಳಸ್ಕೊಂಡು ಬಟ್ ಸಂಸ್ಥಾಪಕ ಅಧ್ಯಕ್ಷರು. ಆಮೇಲೆ ನಾನು ಹೇಳ್ದಂಗೆ ನಿಮ್ಗೆ ಸರ್ಕಾರಿ ಅಧಿಕಾರಿ ಇಷ್ಟೊಂದು ರಾಜಕೀಯ ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಅಂತ
ಸರ್, ನಾನು ಅವ್ರನ್ನ ಯಾವತ್ತು ಅವರು ಅಧಿಕಾರದಲ್ಲಿ ಇಟ್ಕೊಂಡು ಒಂದು ಸಮುದಾಯನ ಬೆಟ್ಟಸಕ್ಕೆ ಕಟ್ಟಕ್ ಮಾಡಿ ತಪ್ಪೇನಾಗಿಲ್ಲ. ಪ್ಯಾರಲಲ್ ಇನ್ಸ್ಟಿಟ್ಯೂಷನ್ ಕ್ರಿಯೇಟ್ ಮಾಡಿ ಇದನ್ನ ಡಿಸ್ಟರ್ಬ್ ಮಾಡ್ತಾ ಇದಾರಲ್ಲ, ಅದು ಏನಾಗ್ತದೆ ನಮ್ಮ ಸಮುದಾಯಕ್ಕೆ ರಾಂಗ್ ಮೆಸೇಜ್ ಆಗುತ್ತೆ. ಅವರಿಗೆ ಬೇರೆ ಜನಕ್ಕೆ ಗೊತ್ತಿಲ್ಲ, ಅವ್ರು ಏನಂತಾರೆ ಒರಿಜಿನಲ್ ಪ್ರಸಕ್ತ ಸೊಸೈಟಿ ಅಂತ ಹೇಳ್ತಾರೆ. ಸೊ ಆಗೇನಾಗ್ತದೆ, ಈಗ ಒಳ್ಳೆ ಕೆಲಸ ಮಾಡಿದ್ದಾರೆ, ಈಗ ಯಾವ್ದೋ ಈ ಟೈಮ್ನಲ್ಲಿ ಆತರ ಮಾಡೋದು ಸರಿ ಇಲ್ಲ ಅಂತ ನಮ್ಮ ಈ ಸಮಸ್ಯೆ ಇವಾಗ ನಿಮ್ಮ ಮುಖಾಂತರ ಬಗೆಹರಿಬೇಕು. ದಯಮಾಡಿ ಈ ವಿಷಯನ ವಿಶೇಷ ಆದ್ಯತೆ ಕೊಡಿ. ಎಲ್ಲ ಮಾಧ್ಯಮದವ್ರಿಗೂ ಧನ್ಯವಾದ. ಇನ್ನು ನಮ್ಮ ಮುಂದೆ ಅವ್ರಿಗೆ ಬಂದ್ರೆ ನಾವು ಬರ್ತೀವಿ. ಮತ್ತೆ ಡಿಬೇಟ್ ನಡಿಬೇಕು, ಆಕ್ಷನ್ ಆಗ್ಬೇಕು, ಸರಿಯಾಗ್ಬೇಕು, ಎಲ್ಲ ಒಟ್ಟಿಗೆ ಹೋಗ್ಬೇಕು ಅಂದ್ರೆ ಚರ್ಚೆಗಳು ನಡಿಬೇಕು. ಚರ್ಚೆ ನಡೆದಾಗ ಮಾತ್ರ. ಕರ್ನಾಟಕ ಟಿವಿ ಮತ್ತು ಆಟ್6 ವತಿಯಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆ, ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಆಕರ್ಷಕ ಬಹುಮಾನ ಗೆಲ್ಲಿ. ಹೆಸರು ನೋಂದಾಯಿಸಲು ಕರೆ ಮಾಡಿ 9113549531. ತಾಲೂಕು, ಜಿಲ್ಲಾ ಮಟ್ಟ ಹಾಗೂ ಬೆಂಗಳೂರಿನಲ್ಲಿ ಏರಿಯಾವಾರು ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ಅರ್ಹತಾ ಸುತ್ತಿನಿಂದ ಗ್ರ್ಯಾಂಡ್ ಫಿನಾಲೆ ತನಕ ಪ್ರತಿ ಹಂತದಲ್ಲೂ ನಗದು ಬಹುಮಾನ. ಅರ್ಹತಾ ಸುತ್ತಿನ ಮೊದಲ ಬಹುಮಾನ 5,000 ರೂಪಾಯಿ. ಅರ್ಹತಾ ಸುತ್ತಿನ ದ್ವಿತೀಯ ಬಹುಮಾನ 3,000 ರೂಪಾಯಿ. ಅರ್ಹತಾ ಸುತ್ತಿನ ತೃತೀಯ ಬಹುಮಾನ 2,000 ರೂಪಾಯಿ. ಫಿನಾಲೆಯ ಮೊದಲ ಬಹುಮಾನ 30,000 ರೂಪಾಯಿ. ಫಿನಾಲೆಯ ದ್ವಿತೀಯ ಬಹುಮಾನ 20,000 ರೂಪಾಯಿ. ಫಿನಾಲೆಯ ತೃತೀಯ ಬಹುಮಾನ 10,000 ರೂಪಾಯಿ. ಒಟ್ಟಾರೆ 5 ಲಕ್ಷ ನಗದು ಬಹುಮಾನ ವಿತರಣೆ. ಸ್ಪಾನ್ಸರ್ ಸಪ್ತಗಿರಿ ಯೂನಿವರ್ಸಿಟಿ. ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್. ಜೀನಿ ಮನೆಯಲ್ಲಿದ್ದರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ. ಕೋ ಸ್ಪಾನ್ಸರ್ಸ್ ನಂದನಾ ಪ್ಯಾಲೇಸ್, ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೈನ್, KMF ನಂದಿನಿ, ನಮ್ಮ ನಂದಿನಿ ನಮ್ಮ ಹೆಮ್ಮೆ, KSDL ಮೈಸೂರು ಸ್ಯಾಂಡಲ್ 100% ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.